ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ವರಾಹರೂಪಂ ದೈವವರಿ. ಕಠಿಣ ಕುಡಿದರಾಗಲಿ ಬಿದ್ದರಾಗಲಿ ಬಿದ್ದರಾಗಲಿ ನಮ್ಮೂರು ಕೆರೆಯಲ್ಲಿ ನಾವು ಪಡೆದಂತೆ ಅನುಗ್ರಹಿಸುವ ಗುರುದೇವ. ಬೋರೆ ಕೊಡ್ತಿರ್ಬೇಕು ಅನ್ಸ್ಬಿಡ್ತಾವ, ಹುಡುಗಿರ್ಬೇಕು ನಾಯಕನೋ ನಾಯಕ ಶಾಲೆಯಲ್ಲಿ ನಾಟಕ ಸೋದ್ರ ನೀನು ಪಾತ್ರ ನಾನು. ಬ್ಲಡ್ ಆಯಿತು, ಹಿಂದಿನಿಂದ ಬರ್ಬೇಕ್ರಿ ತಾಕತ್ತು. ಬಟ್ಟೆ ತುಂಡಾಯಿತು, ಹಿಂದಿನಿಂದ ಬರ್ಬೇಕಂತೇನ್ರಿ ಮರ್ಯಾದೆ. ಪ್ಲಾಸ್ಟಿಕ್ ಹೂವಾಯಿತು, ಇನ್ನೆಲ್ಲಿಂದ ಬರಬೇಕು ಸುಗಂಧ. ಹೆಣ್ಣಿನ ಡಿಮ್ಯಾಂಡ್ ಹೆಚ್ಚಾಯಿತು, ಇನ್ನೆಲ್ಲಿಂದ ಸಿಗ್ಬೇಕಂತೇನ್ರಿ ನಮ್ಮಂತ ಅರೇದು ಹುಡುಗರಿ ಹೆಣ್ಣು. ಅಲ್ಲ ಗಂಡಾಗಿ ಹುಟ್ಟಬಾರ್ದು ನೋಡ್ರಿ. ನನಗಂತೂ ಹೆಣ್ಣು ನೋಡಿ ನೋಡಿ ಸಾಕಾಗಿ ಹೋಯ್ತು. ಒಂದು ಹೆಣ್ಣು ಸಿಗೋಲ್ರಿ, ಒಂದ್ ಹೆಣ್ಣು ಸಿಗೋಲ್ತ್ರಿ. ನಮ್ಮ ಅಕ್ಕ ತಂಗಿ ಕೇಳಿದ್ರಿ, ಅಕ್ಕ ಐಸಕ್ ನನ್ನ ಕೊಡ್ರಿ, ತಂಗಿ ಬಾಗ್ಯಕ್ ನನ್ನ ಕೊಡ್ರಿ. ಊಟ ಮಾಡಿ ಹೊರಗೆ ಬರತ್ರ ಬಳವಳಿ ಶಬ್ದ ಆಗ್ತಾವ್ರಿ. ನಾನು ಊಟ ಮಾಡಿ ಬೇಕಂದ್ರೆ ನಾನು ಬರೇ ಬಳವಳಿ ಬಿದ್ದವ್ರಿ. ಯವ್ವ ನಾವು ಸಾಕಂತ ಮನೆಗೆ ಬಂದ್ಬಿಟ್ರಿ. ಇವಾಗ ನಾವು ಕನ್ಯೆ ನೋಡಿ ನೋಡಿ ನನಗಂತೂ ಸಾಕಾಗೋಯ್ತು. ಒಂದು ಕನ್ಯೆನು ಕೊಡೋಲ್ರಿ. ಪುಂಡಿ ಆಗಲಿ ಪುಂಡಿ ಆಗಲಿ ಒಟ್ಟು ಮದುವಾದ್ರು ಸಾಕಂತೀನಿ. ಆದ್ರೂ ನಮ್ಮಂತವ್ರಿಗೆ ಕನ್ಯೆ ಕೊಡವಲ್ರಿ. ಕುರುಡಿ ಆಗಲಿ ಕುಂಟಿ ಆಗಲಿ ಒಟ್ಟು ಮದುವಾದ್ರು ಸಾಕಂತೀನಿ. ನಾವು ನೌಕರಿ ಗಂಡನ ಕೊಡ್ಬೇಕಂತ ಮಾಡ್ತೀವಿ ತಮ್ಮ ಅಂತ ಅಲ್ರಿ. ಎಲ್ಲರೂ ನೌಕರಿ ಗಂಡನ ಮಾಡ್ಕೊಂಡ್ರಿ. ಅಂತಿಮದಲ್ಲೂ ನಾನಲ್ಲ, ನನ್ನ ಯಾರಿಲ್ಲ.
ಸ್ವರ್ಗದಾಗ ಆಗತ್ತು ಅಂತ ನಮ್ಮ ಮದುವೆ. ಅದು ನಮ್ಮ ಹಣೆ ಬಹರಿ. ಲೇ ರಾಮ ಏನಾದ್ರೂ ಬರ್ಬೇಕಿಲ್ಲ ಅಲ್ಲಿ ಅಲ್ಲೇ ಕುಂದಿರಿಸಿ ಬಂದ್ಬಿಡೋದೇನ. ಮತ್ತೇನ್ ಮಾಡಲಿಲ್ಲ ಶ್ಯಾಮ, 2-3 ಸಾವಿರ ಕೊಟ್ಟು 6 ಬಾಡಿಗೆ ಮಾಡಿಕೊಂಡು ಕನ್ಯಾ ನೋಡಕ್ ಹೋದೆ. ಮೊದಲು ಕನ್ಯಾ ತೋರಿಸ್ತಾ, ಆಮೇಲೆ ನೀನು ನೌಕರಿ ಪಾಸ್ ಏನಾದ್ರೂ ಬರ್ಬೇಕು. ಮುಗಿಯಕ್ಕೆ 89 ವರ್ಷ ವಯಸ್ಸಾಯ್ತು. ಆಮೇಲೆ ಏನಾದ್ರೂ ಬರ್ಬೇಕಿಲ್ಲ ರಾಮ. ನಾವು ನೌಕರಿ ಬಂಧನ ಕೊಡ್ಬೇಕಂತ ಮಾಡಿದ್ವಿ ತಮ್ಮ ಅಂತ ತಲೆ ಕೆಡ್ತಾರಲ್ಲ ಅಪ್ಪ, ಅದಕ್ಕೆ ತೆರೆ ಕೆಟ್ಟು ಬಂದ್ಬಿಟ್ಟೆ. ಅರ್ಧ ರಾತ್ರಿ ಕರೆಯಪ್ಪ ಬರ್ತೀನಿ. ಕನ್ಯಾ ನೋಡಕ್ ಮಾತ್ರ ಕರಿಬೇಡ. ನೀನು ಕನ್ಯಾ ನೋಡಿ ಕೊಡುವಡ್ರು ಎಲ್ಲ ಅಂತ ಕೇಳಂದ್ರೆ ಕನ್ಯಾ ಕೇಳಕ್ ಹೋದ್ರೆ ನದಿ ಕೊಡ್ತನಂತ. ನನ್ನ ಕನ್ಯಾ ನೋಡಕ್ ಮಾತ್ರ ಕರಿಬಾರ್ದು. ಹಿಂಗ್ಯಾಕ್ ಮಾತಾಡ್ತು? ಯಾಕಂದ್ರೆ ನಿನ್ ಕೂಡ ನೋಡಕತ್ತಿ 4 ವರ್ಷ ಆದ್ಲಿ. ಒಂದು ಕನ್ಯಾ ಕೊಡುವಡ್ರೆ ಏನು ನಿನ್ನ ಕನ್ಯಾ ನೋಡಿದ್ರಾಗ ನಾನು ಎಲ್ಲಿ ಸುಡುಗಾಡಿಗೆ ಹೋಗ್ಬಿಟ್ಟು ನನಂಗಾಗತ್ತೆ ರಮ್ಮ. ಹಂಗ್ಯಾಕ್ ಮಾತಾಡ್ತೇನೆ ಶ್ಯಾಮ? ನಾ ಇಬ್ಬರು ಒಂದೇ ಚಿತ್ರದೊಳಗೆ ಕಾಲ ಹಾಕ್ತಾರಲ್ಲ. ನಂದು ಮಾಡಲ್ಲ ಮದ್ವೆ. ನಾನು ನಿಂತು ನೋಡಿ ಹೆಂಗ್ ಮಾಡ್ಕೊಂಬೋದು. ನೋಡ್ರಮ್ಮ, ನಿಂದು ನೀನು ಮಾಡ್ಕ, ನಂದು ನಾನು ಮಾಡ್ಕೊಂತೀನಿ. ಇನ್ನ ಬರ್ತೀನಪ್ಪ. ಕಲ್ಲನ್ನ ಇಸ್ತಿದ್ದಾರೆ. ಪ್ರೇಕ್ಷಕರು ದಯವಿಟ್ಟು ಅಸಭ್ಯವಾಗಿ ವರ್ತನೆ ಮಾಡಬೇಡ್ರಿ. ಬರ್ತೀನಪ್ಪ. ಮಾಡಬೇಡ ಶ್ಯಾಮ, ಹೋಗು ಹೋಗು. ಅದು ಹಂಗಲ್ಲ, ಎಬ್ಸಿದ್ರ ತಂಡಾಗ ತಿಂಡಿ ಬಿಟ್ಟಿರ್ಬೇಕು. ಎಬ್ಸುದ ಈಗ ನಾ ಎಬ್ಸ್ತೀನಿ ನೋಡು. ಹುಡುಗಿ ಸಮಾಧಾನ ಇರ್ರಿ. ನಿನಗೆ ಆಟ ಐತೇನು? ನಾವು ಹೊಯ್ಕೊಡ್ತೀವಿ. ಸಮಾಧಾನ ಇರು. ಅವೆಲ್ಲ ಕೆಲಸ ಮಾಡ್ತಾನೆ ಪ್ಯಾನ್ ಇರ್ಬೇಕು ಅವ್ರು. ಅದಕ್ಕ ರಕ್ಷಿತ ನಾವು ಹೊಯ್ಕೊಟ್ಟಲ್ಲ ಹುಡುಗ. ತೋರಿಸಿ ಚಂದಂಗ ತೋರಿಸಿ ಮುತ್ತಿನ ಸರಗ ಎಲ್ಲೈತಲ್ಲ ಈ ಸಂತ ಮಾಡಕ್ಕೆ ಹುಡುಗಿ ನೀ ನನ್ನ ಒಂದು ಚಾಟಿ ಕೊಟ್ಟು ನೋಡ. ನೀ ಇಂಥವ್ರು ನಂದು ಯಾವಾಗ ಹೇಳ್ಬೇಕು? ಎದ್ದು ಸತ್ ಮಕ್ಕಳು ನಂದು ತಿಂಡಿಲ್ಲ ಇರ್ಬೇಕು ಏನಾಯ್ತು ನೋಡ್ರಿ. ಈಗ ತಿಂಡಿಲ್ಲ ನಾ ಎಬ್ಬಿಸ್ತೀನಿ ಕೇಳಿ. ಟ್ರೆಂಡಿಂಗ್ ಎಬ್ಬಿಸ್ಲೇ, ಟ್ರೆಂಡಿಂಗ್ ಹೊಸವೆ ನೋಡಿ. ಎಲ್ಲ ಉಸುರ್ದಾಗ ಹುಟ್ಟೆ ನೋಡಿ. ಪುರುಸತ್ ಮಾಡ್ಕೊರ. ನಾವು ಮನುಷ್ಯರು ಹುಟ್ಟಿ ನಾವು ಸ್ವಲ್ಪ ಹಾಡ್ತೀವಿ. ನಾವು ಜಾತೈತ್ರಿ ಉಲ್ಪ ಹೇಳಬಾರ್ದು ಹೇಳ್ಬಿಟ್ಟಿ. ಒಂದು ಮಕ್ಕಳ ಬಾಳ ತಾವುಲಿಂದ ಮಕ್ಕಳದು ಪುರುಸತ್ ಮಾಡ್ಕೊ. ನಿಮ್ದು ಆಳ್ರಿ ಬಾಗಲ ಕೋಟೆ ಕಾಲೇಜ್ ಹುಡುಗಿ ಬರ್ತಾಳ
ಹುಡುಗಿ ಹುಬ್ಬಳ್ಳಿ ಬಾರಿ ಹುಡುಗಿ ಹುಬ್ಬಳ್ಳಿ ಧಾರವಾಡ ಕಟ್ಟಿ ಬಾರಿ ಹುಡುಗಿ ಹುಬ್ಬಳ್ಳಿ ಅಲ್ಲಿ ಬೇರೆ ಏನು ಗೊತ್ತಿಲ್ಲ ನೀನು ಅದನ್ನ ಅಂತಿ ಅವನು ಅದನ್ನ ಅಂತಾನೆ ಅವನು ಅದನ್ನ ಅಂತಾನೆ ಹೋಗೋ ನೀನು ಪುಸ್ತಲಿಂಗ ನಾವಳೆ ಬಂದಪ್ಪ ಇಲ್ಲಿ ಅಟ್ಟುದೇನು ಇಲ್ಲಿಗೆ ಹಂಗ್ ಮಾಡ್ತೀರಿ ಹಂಗ್ ಮಾಡವ್ರಿ ಏನು ನೀ ಏನನ್ನ ಮಾಡ್ರಿ ಯಪ್ಪ ನಿನ್ ಜೊತೆ ನಾ ಏನ್ ಮಾಡಕ್ ಹೋಲಿ ಡ್ರಮ್ ಇದ್ದಂಗ ಅದಿ ನೀನು ನೀರ್ ತುಂಬ ಡ್ರಮ್ ಇದ್ದಂಗ ಅಂದೆ ನಿನ್ ಜೊತೆ ನಾ ಏನಾರ ಏನ ಮಾಡ್ಲು ಈ ಬಿಸಿಲು ನೀರಾಗಿವ್ರಿ ಶಾಂಪು ಹಚ್ಚಿ ಹೊಟ್ಟಿ ಬಿಟ್ರೆ ನಿಮಗೆ ಫ್ರೀ ಕೊಟ್ಟಂದ್ರಿ ದೇವ್ರು ನಮಗೆ ಕೊಟ್ಟೆ ಇಲ್ಲ ಅದೊಂದ ಹೇಳತ್ತೀನಿ ಬೇರೆ ಏನೋ ಹೇಳೋದು ನಿಂದು ನಮ್ಗೆ ಏನ್ ಸೊಡ್ಲು ಆಗಿಲ್ರಿ ಸಗಲ ಮಾಡ್ತೀನಲ್ಲ ಹಾ ಯಾಕೆ ಯಾಕೆ ಮಕ್ಕಳ ಕೆಲಸ ಮಾಡಿ ಹೋರಿದೆ ಹೋರಿನ ತಿಂಡಿ ಬಿಟ್ಟಿವೆ ರಕ್ಷೆ ಇರ್ತಪ್ಪ ಮಕ್ಕಳ ತಾಯಿ ಮನೆಗೆಲ್ಲ ಗಸಬ ನೆನಪಾಗಿ ತೋರಿಗೆ ಹಾಗಾಗಿ ಮನಗಂಡ ಕಾಣಿಸಿ ಹುಡುಗಿ ಹಿಂದ ಮುಂದ ಕೊಡಲೇನೆ ಮುತ್ತಂದ ಕೊಡಲೇನೆ ಮುತ್ತಂದ ಏನಕ್ಕೆ ಚಕೋನಿ ತಾನು ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ನಡುವಿನ ಜಾಗ ಮೇನ್ ಹೌಸ್ ಫುಲ್ಲ ಎಲ್ಲಿ ನೋಡಿದ್ರಲ್ಲಿ
ಮಗಳು ಎಲ್ಲಿ ನೋಡಿ ಸರ್ ಏನಪ್ಪ ನಿಂದು ನಂದಿನ ತಿಂಡಿ ಮುಗಿದಿಲ್ಲ ನಾ ಇನ್ನ ಕಟ್ಟಾಕಿನ ನೀ ಬ್ಯಾಡಂದಿ ಮುದ್ದ ಮಾಡ್ತೀನಿ ತುಂಬಿ ತಿಳಿ ಮುಗಿಸ್ಬಿಡ್ತೀನಿ ಹೌದು ಮತ್ತೆ ರಚ್ ಎದ್ದೀನಿ ಯಾಕೋಸ್ಕರ ಮಾಡಕತ್ತಿ ಎಲ್ಲವೂ ಹಿಂಗ ನೋಡು ಅಭ್ಯಾಸಿಗೂ ಅವಸರ ಸೀನಿ ಬರಕ್ಕೂ ಅವಸರ ಊಟಕ್ಕೂ ಅವಸರ ಸಿಗಬಾರ್ದು ಸಿಕ್ಕಿವಪ್ಪ ಇವ್ರ ಕೈಯಾಗ ನಾವು ಯಾವ ನೀನ ಕಣ್ಣಿಗೆ ಕಾಣಿಸ್ತಿಲ್ಲ ಅಕ್ಕ ಮಂಗಿ ಚೂಡಿ ಹುಟ್ಟದೆ ಮೇಡ ಎಣ್ಣೆ ಯಾಕಿಲ್ಲ ಟಿವಿ ಇಟ್ಟಿನ ಕಲ್ಲಟ್ಟಿ ಏನು ಉದ್ರಿ ಯಾಕೆ ಉದಿಸ್ಬೇಕಂತ ಮಾಡಿದ್ದೆ ಅವ್ನು ಏನು ಅನ್ಬಾರ್ದು ಆಯ್ದ ಏನು ಏನೋ ಆ ಕಡೆ ನೋಡ್ಕೊಂತ ಆಯ್ದ ನಮಗೆ JCB ತಂದ್ರೆ ಅಲ್ಲಾಡಂಗಿಲ್ಲ ಒಳ್ಳೆ ಬುಲ್ಡೋಜರ್ ತಂದಿದ್ದೀವಿ ಅವನು ಏನು ಅನ್ನ ಅಂತಂದೇಳಿ ಕಣ್ಣು ಗಿಣ್ಣು ನಮ್ಮ ದೋಸ್ತ ನಮ್ಮ ದೋಸ್ತ ಎಷ್ಟು ಹಾರಾಡ್ತಲ್ಲ ಈ ಬಸ್ಸಲ್ಲಿ ಮಾತಾಡಬೇಕು ಏನೋ ಹುಡುಗ ಮಾಡಿದ್ರಲ್ಲ ಏನೋ ಹುಡುಗ ಏನೋ ಸ್ವಲ್ಪ ಆಯ್ದ ಯಪ್ಪ ಮುರ್ಕೊಂಡು ಎಲ್ಲರೇ ನಂದೇನು ಊರಂಗಿಲ್ಲ ಮುರ್ಕೊಂಡು ಹೋಗಿನ ಕೈಯ ಸಿಕ್ಕ್ರೆ ಅಲ್ಲೇ ನಮ್ಮ ಕಾಲೇಜಿನ ಇನ್ನೊಂದು ರಾವಣನ ಎಷ್ಟು ಮಂದಿ ನೋಡಿಲ್ಲ ನಾನು ದೋಸ್ತ ಈ ಸದ್ಯ ನಾವು ಮನಸ್ಸು ಮಾಡಬಾರ್ದ ಮಾಡಿದ್ರು ನಾ ಗೊತ್ತಲ್ಲ ಹುಲಿಗಮ್ಮನ ಪ್ಯಾನ ರಾಧಿಕಾ ನಾವು ಬುಡ್ಕೊಳ್ಳೋರಿದೀವಿ ನೀನೆಲ್ಲ ದೂರ ಲಾಕಾತಿ ನಾವು ಹುಲ್ಗೆಮ್ಮನ್ ಫ್ಯಾನ್ ಪಕ್ಕ ಫ್ಯಾನ್ ನಾವು ಹೌದು ನೀ ಎಲ್ಲ ಯಾರು ನಿಂತ ಬಹಳ ಮಾತಾಡಿದ್ರು ಅವ್ರಿಗೆ ಹಳ್ಳಿಟ್ಟು ಸಿಲ್ ಹೊಡ್ತೀನಿ ಏನ ಎಲ್ಲಿಡ್ತೀಯ ನೀ ಎಲ್ಲಿಡ ಅಂತ ಅಲ್ಲ ಇಟ್ಟು ಹೊಡ್ತೀನಿ ಅಲ್ಲ ನಿನ್ನ ಚಾಯ್ಸ್ ನಿಂಗೆ ಅಲ್ಲಿಟ್ಟು ಸಿಲ್ ಹೊಡಿ ಹಂಗ ಕಡ್ತಲ್ಲ ಅಂತಿರ್ಬೇಕು ಹಂಗ ಸಿಲ್ ಹೊಡಿತೀನಿ ನಮ್ಮ ದೋಸ್ತ ಸರಿಗಿಲ್ಲ ಏನೇನ ಹಿಡಲಿಟ್ರೆ ಬಲು ಸುಂದರವಾಗಿರ್ಬೇಕು ಹಂಗ ಸೇಳಿ ನೋಡಿ ಇವ ಇಳಿಸ್ಕೊಂಡಿಲ್ಲ ಹಳ್ಳಿ ಒಂದು ಸಲ ನಾ ಇಟ್ರೆ ಹೊಯ್ಕೊತ್ತಕ್ಕ ನೀವು ಮ್ಯಾಕ್ ಮಾಡ್ರಿ ಏ ಚೂಡಿ ಹುಟ್ಟದ ನಾಡೆಣ್ಣೆ ಕಮ್ಮಂಗಿ ಗಿಮ್ಮಂಗಿ ಅಂದಿ ಅಂದ್ರೆ ನಿನ್ನ ಪಾಲಿಗೆ ರಾವಣನೇ ಆಗ್ತೀನಿ ನೋಡು ಮತ್ ಇಲ್ಲಿ ಬಂದವ ಮತ್ತೆ ಇಲ್ಲ ಮತ್ ಹಿಂಗ ಹೊಳಿ ಬಿಡ್ತೀನಿ ಹಂಗೆ ಹೇಳ್ಬೇಡ ಏನಾಕಿ ರಾವಣ 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 ಲೇ ಪುಸಲಿಂಗ ನಿನ್ನವನ ನಮ್ಮ ಕಾಲೇಜಿನಾಗ ನಿನ್ನಂತ ರಾವಣಗಳನ್ನ ಎಷ್ಟು ಮಂದಿ ನೋಡಲ್ಲ ನಾನು ಈ ಸದ್ಯ ನಾವು ಮನಸ್ಸು ಮಾಡಿದ್ರೆ ಅಯ್ಯೋ ನೀ ಸಿಕ್ಕಿ ನೋಡಿಲ್ಲ ಆಗಲ್ಲ ಬಿಡ ಸಂಹಾರ ಮಾಡ್ತೀನಿ ಹೋಗ್ಲಿ ಬಿಡ್ರಿ ಬಾಯಾರ ನಿಮ್ಮದು ತಪ್ಪಾಯ್ತು ಒಂದು ತಪ್ಪಾಯ್ತು ನೀವ್ಯಾಕೆ ಹಂಗೆ ಎಷ್ಟು ಕೋಪ ಮಾಡ್ಕೊಂತೀರಿ ನಿಂದೇನ್ ತಿಂಡಿ ನಮ್ಮ ದೋಸ್ತ ಅಂತ ಅವಲೇ ಹೇಳಿದ್ನಲ್ಲ ಕಟ್ಟಿ ಹಂಗೆ ನಿಂದೇ ತಪ್ಪೈತ್ರಿ ಅವಂದ ತಪ್ಪೈತ್ರಿ ನನ್ನ ಗಂಡಿದ್ದ ನಿನಗೆ ನನಗತ್ತಿ ನಾ ಹೊಯ್ಕೊಳಕತ್ತೀನಿ ಅವ್ನ ಅವಗತ್ತ ಹೊಯ್ಕೊಳಕತ್ತಾನೆ ನಿನ್ಗೆ ನಡಬರ ಕಟ್ಟಿ ನಮ್ಮ ದೋಸ್ತಗ ನಿಂದೇನನ್ಬೇಡ ಹಿಡ್ಕೊಳ್ಳೋದ್ರಾಗ ತಡಾನ ಇಲ್ಲ ಹೋಗ್ಲಿ ಬಿಡಲೇ ಶ್ಯಾಮ ಹಿಡ್ಕೊಳ್ಳಾಕ್ ಬಂದಿರಂತಂದೇಳಿ ಇಟ್ಲಕ್ಕಿರಿ ಸಿರಿಗರ್ ಮಂದಿನ ಕುಡ್ಸಾಳ ಅವಂದೈತಿ ಪುರ್ಸತ್ ಮಾಡ್ಕೊ ಹೇಳ ನಮ್ಮ ದೋಸ್ತಗ ನಿಂದೇನನ್ಬೇಡ ಇಬ್ರು ಕಲ್ತು ಒಂದಾದ್ರಾಗ ಹಾಕಿವಿ ಆ ಹುಡುಗಿ ಇಬ್ರು ಸೇರಿ ಒಂದ್ರದಾಗ ಹಾಕಿರಿ ಹಾಕಿರ ಒಂದಾ ಚೈಟ ಕಾಲ ಹಾಕಿವಿ ಅಂತಂದೆ ಆ ಹುಡುಗಿ ಅಷ್ಟೊಂದು ಅವಸರ ಹಾಕ್ಕೊಡ್ತಿ ಇಬ್ರು ಸೇರಿ ಒಂದೇ ಚಟ ಕಾಲ್ ಹಾಕಿಲ್ಲಂದೆ ನಾ ಎಲ್ಲ ಬೇರೆ ತಗೊಂಡಿದ್ದೆ ನೀನ್ ತಿಳ್ಕೊಳ್ಳೋದೇ ತಡನೇ ಇಲ್ಲ ಹೋಗ್ಲಿ ಬಿಡು
ಇದ್ಕೊಳ್ಳಕ್ ಬಂದ್ರಿ ಅಂತೇಳಿ ಕಿಟ್ಲಕ್ಕೀರಿ ಸಿಂಗರ್ ಮಂದಿರ ಕುಡ್ಸಿಗೆ ಅದು ಮೈ ಕರದ ಹಾ ಕರೆಕ್ಟ್ ಈಗ ಹೋಯ್ತು ಹಂಗೆ ಯಾಕಲ್ಲ ಅಲ್ಲೇನಿ ಹಿಡ್ಕೊಳಕ್ ಬಂದ್ರಿ ಅಂತೇಳಿ ಕಿಟ್ಲಕ್ಕೀರಿ ನಮ್ ಹಿರಿಯರ ಮಂದಿರ ಕುಡ್ಸಿ ಯವ್ವ ಅಂದೆ. ಅಯ್ಯೋ ಯಪ್ಪ ನಾ ಏನ್ ನಿಮ್ಮಂತ ಸೂರ ಗಂಡಸರು ಹೆದರು ಹಣ್ಣಲ್ಲ ನಾನು ಅದೆಲ್ಲ ಅವಾಗಿನ ಕಾಲದಲ್ಲಿ ಕಾಲ ಬದಲಾಗೆ ದೋಸ್ತೆ ನಿಮ್ಮಂತ ಗಂಡಸರಿಗೆ ಸಾಲ ಹಾಕಿ ಯಪ್ಪ ಶ್ರೀಕಾಂತಪ್ಪ ಬಡ್ಕಬೇಡ ಸೊಡ್ಡು ಹೊಡೆದು ಕಚ್ಚಿ ಹಾಕಿ ಕೈಯಾಗ ತ್ರಿಶೂಲ ಹಿಡ್ಕೊಂಡು ನಿಂತ್ರ ನಿನ್ನವ್ರ ನಿಮಗೆ ಏನ್ ಬಿಡ್ಕೊಂಡು ನೋಡು. ನಿಮ್ಮ ತಾಯಿ ಹೊಟ್ಟೆ ಹೊಕ್ಕೊಂಡ್ರಿ ಬಿಡಂಗಿಲ್ಲ ನಿಮ್ಮನ್ನ ನಾನು ನೀ ತಾಯಿ ಅವತಾರ ತಾತಿಯ ನಾನು ವೀರಭದ್ರೇಶ್ವರ ಅವತಾರ ತಾತೀನಿ. ರುದ್ರ ತಳವಾರನ ಮಗಳು ತಳ ಇಲ್ಲದ ಕೊಡತಾಡು ಜಲ ಇಲ್ಲದ ಬಾಯಿಗೆ ಹೋಗಿದ್ದಾಳು. ಜಲ ಇಲ್ಲದ ಬಾಯಿಗೆ ಗಡ್ಡೆ ಮೇಲೆ ಬೇರೆ ಇಲ್ಲದ ಒಂದು ಗಿಡವೊಂದು ನಾಟಿತ್ತು. ಬೇರೆ ಇಲ್ಲದ ಗಿಡದ ಮೇಲೆ ರೆಕ್ಕೆ ಇಲ್ಲದ ಒಂದು ಪಕ್ಷವನ್ನು ಕುಂತಿತ್ತು. ರೆಕ್ಕೆ ಇಲ್ಲದ ಪಕ್ಷವನ್ನು ಕಣ್ಣಿಲ್ಲದವನು ನೋಡಿದ್ದಾನೆ, ಕೈ ಇಲ್ಲದವನು ಹೊಡೆದಿದ್ದಾನೆ, ಕಾಲಿಲ್ಲದವನು ತಂದಿದ್ದಾನೆ. ಸುಮ್ಮನಿದ್ರೆ ಸುಮಾರು ಬರಂತ ಬುದ್ಧಿಯರು ಏನೇನ್ ಕೊಟ್ಟು ಏನ್ ಬಿಡಂದ್ರೆ ಇವತ್ತಿನ ಸುಮಾರು ಮಾಡಕತ್ತಿಯಲ್ಲ ನಾವು ಬಾಳ ಆಯ್ತಲ್ಲ ಶ್ಯಾಮ, ನಾವು ಸಾಯುವ ಹೊಟ್ಟೆಗೋನು ಬಿಡಂಗಿಲ್ಲ ಅಂತ ಹೇಳಲಿಕ್ಕೆ ಲೇ ಈಗ ಎಲ್ಲಿ ಹೋದ್ರೆ ಬಿಡಬಾರ್ದಲೆ ಹೇಳ್ತಾಕರಾಮ ಬಿಡಂಗಿಲ್ಲ ನಾವಂತ ನಿನ್ನ ಇವ್ರವ್ರಿಗೆ ಪಿಂಡ್ರಿ ಮಕ್ಕಳು ಹೆದರ್ಸ್ಬೇಕಂತ ನಾ ಮಾಡಿದ್ದೆ. ಇವ್ರವ್ರು ಹೆದರನ್ನೂ ಅಲ್ಲಲ್ರಿ ಇವ್ರು ಏನು ಮಾಡಬೇಕ ನಾ ಇವ್ರಿಗೆ ಒಲ್ಲಪ್ಪ ಅಲ್ಲಿಂದ ಇಲ್ಲಿ ಬಂದಿನಂದ ಮೇಲೆ ಇವ್ರನ್ನ ನೈಸ್ ಮಾಡಿ ನಾ ಈಗ ಮನೆಗೆ ಹೋಗ್ಬೇಕು. ಹಿಂಗ ಬಾ ದಾರಿಗೆ ಇವ್ರ ನಾ ಸುಮ್ಮನೆ ನಿಮಗೆ ತಮಾಷೆ ಮಾಡಿದೆ, ನೀವು ಅದನ್ನ ಸೀರಿಯಸ್ ತಿಳ್ಕೊಂಡಿರೇನು? ಸೀರಿಯಸ್ ತಗೊಳ್ಳೋದಷ್ಟೇ ಅಲ್ಲ, ನೀನ್ ಅಂದ ಮಾತು ನೋಡಿದ್ರಿ ನಿನ್ನ ಇಲ್ಲೇ ರೇಪ್ ಮಾಡ್ಬೇಕನ್ಸಕತ್ತೈತೆ. ಏನ ಬರಗೆಟ್ಟು ಏನಿಲ್ಲ ರೇಪ್ ಮಾಡಕ್ಕೆ ರಾಮಶ್ಯಾಮ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ ನಾನು. ಏನ್ ಸೌಂಡ್ ಅದು? ಚೆಲ್ಲಿತ್ತು 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 ಅವ್ರು ಚೆಲ್ಲಂಗಿಲ್ಲಪ್ಪ, ನಾವ ಚೆಲ್ಲದ ಇವ್ರದೆಲ್ಲ ರೀ. ಶಾಮಣ್ಣರ ಹಿಂಗ ಬಾ ದಾರಿಗೆ ರಾಮಣ್ಣರ ನೋಡು. ನಂದು ತುಪ್ಪ ಆಗೈತೆ ಅತ್ತು, ನಂದು ತಪ್ಪಾಗೈತ್ರಿ, ನನ್ ಬಿಟ್ಟು ಬಿಡ್ರಿ ಯಾರ್ರಿ? ಹಂಗ ಬಾ ದಾರಿಗೆ ಅಂದಂಗ ನಿನ್ನ ಹೆಸರೇನು? ಇರಿ ನನ್ನನ್ನು ಮಾಡಕ್ ಹೋಗ್ಬೇಡ್ರಿ, ಇನ್ನೊಂದ್ಸಲ ಬಿಟ್ಟು ಬಿಡ್ರಿ ಬಿಡ್ತೀನಿ. ನಿನ್ನ ಹೆಸರು ಹೇಳ. ಏನ್ರಿ ನಿನ್ನ ಹೆಸರು ಇವ್ವ ನನ್ನ ಹೆಸರು ಎತ್ತಬೇಡ ಹೆಸರೊಂದು ಹೇಳ. ಇಲ್ಲಿ ಎತ್ತಕ್ಕಂದ್ರೆ ಇನ್ನೊಂದು ಬರಂಗಿಲ್ಲ ಹೆಸರು. ಹೆಸರು ಅಂದ್ರಲ್ಲ ಯಾವ ಅಂಕಲ್ ಅಂದವ, ಯಾವ ಅಲ್ಲಿಂದ ಅಂದವ, ಅಲ್ಲಿಂದ ಯಾರನ್ನ ಮಾತಾಡ್ತಿರಲ್ಲ ಹಳ್ಳಿಟ್ಟು ಸುಳ್ಳು ಹೊಡ್ತೀರಿ ಮತ್ತೆ. ಹೌದು ಹಾಸ್ಪಿಟಲ್ ನಾಗೇನೋ ದೂರ ಇಲ್ಲ, ಮತ್ತೆ ಹುಲಿಗೆನ ಕರ್ಕೊಂಡ್ ಬರ್ತೀನಿ ನಾನು ರೀ. ನನ್ನ ಹೆಸರು ತಡಿ ಅಮ್ಮಮ್ಮ, ನಾ ಹೇಳ್ತೀನಿ ಯಾಕೆ ಹೊಸರ ಮಾಡ್ತೀನಿ. ನನ್ನ ಹೆಸರು ರಾಧಿಕಾ ಅಂತ. ರಾಧಿಕಾ ರಾಧಿಕಾ ಬಹಳ ಚಂದ ಐತೆ ನಿನ್ನ ಹೆಸರು. ನಿಂದು ಮೂಗು ಭಾಳ ಚಂದ ಐತಿ. ಒಂದ್ 4 kg ಆಗತ್ತ, ಭಾಳ ಆಗೋಲ್ಲ. ನಿಂದ ಅಕ್ಷರ ಬರ್ಲಾಗಿದೆ. ಯಾರ್ದು ನಂದ ಗೊತ್ತೈತಿ ಯಾರ್ದು ಎಟ್ಟೈತಿ ಯಾರ್ದು ಎಟ್ಟಿಲ್ಲ ಅಂತೇಳಿ. ಯವ್ವ ನೀನೇ ಚಂದಿರವ ಯವ್ವ. ಯಪ್ಪ ಹಿಂಗ್ ಬರ್ಬೇಕಣ್ಣ ದಾರಿಗೆ, ಹಿಂಗ್ ಬರ್ಬೇಕು. ಈಗ ಏನ್ ಮಾಡಂದಿ ನನ್ನ ಏನ್ ಮಾಡುತ್ತ ಅನ್ಕೊಂಡಿ? ಇಷ್ಟೊತ್ತನ ಹಾರಾಡಿದಕ್ಕ ನಮ್ ಕೊಟ್ಟ ಹಾಡಿ ಕುಡಿದು ಕುಪ್ಪಳಿಸಿ ಹೋಗಿ ಹಂಗಾದ್ರೆ ಬಿಟ್ಟು ಕಳಿಸ್ತೀನಿ. ಇಲ್ಲ ಅಂದ್ರೆ ಬಿಡಂಗಿಲ್ಲ. ಬಿಡಂಗಿಲ್ಲ. ಅಲ್ಲ ಇಂಥ ಗಂಡಸರ ಕಡೆ ಸಿಗಬಾರದು ಒಂದೇ ಮಾತು. ಸಿಕ್ಕಿವಿ ಅಂದ ಮೇಲೆ ಏನು ಒಂದು ಡ್ಯಾನ್ಸ್ ಅಲ್ಲ, ಒಂದು ಡ್ಯಾನ್ಸ್ ಅಲ್ಲ. ನೀನು ಬಾ ಯಾರು ಮಾಡ್ತೀನಿ ಡ್ಯಾನ್ಸ್ ನನ್ನ ರೂಪತಾರೆ ಮತ್ತೆ ಕರೆ ಮಾಡ್ತಾರೆ. ಚಾಲು ಮಾಡ್ರಿ.
ನಿನಗೂ ನಿಂತು ಬಂತ ಮಸ್ತರ ರೀ ಸಾಮಾನ್ಯರ ರಾಮಣ್ಣರ ನನ್ನ ಕಾಲೇಜಿಗೆ ಭಾಳ ಹೋಗ್ತಾತ್ರಿ ನಾ ಇನ್ನೂ ಬರಲ್ಲ ಮನೆಗೆ ಇನ್ನೊಂದ್ಸತಿ ಸಿಕ್ಕಾಗ ನೋಡೋಣ. ಏನ್ ನೋಡ್ತೀನಿ ಡ್ಯಾನ್ಸ್ ನೋಡೋಣ. ಈಗ ಕೆಲಸ ಆಗಿಲ್ಲ ನಿನಗೆ ಈಗ ಮತ್ತೆ ಏನ್ ನೋಡ್ತೀಯಪ್ಪ ಇನ್ನೊಂದ್ಸತಿ ಸಿಕ್ಕಾಗ ಅಂತ ಹೇಳ್ತಾ ಇದೀನಿ. ಯಾವ ಗಿಟ್ಟಿ ಅಂದವ ಈಗ ನೋಡ ಮತ್ ನಾನು ಬರಲ್ಲ ಮನೆಗೆ ನೀವು ನೋಡಿ ಸೇಮ್ ಗಣಪತಿ ನೋಡ್ದಂಗ ಆಗುತ್ತೆ ನನಗೆ. ಗಣಪತಿ ಇರೋದು ಯಾರಲ್ಲ ಇವ ಇರೋದು ಬೇರೆ ಅಲ್ಲ. ಇವೊಬ್ಬ ಕುಸಲಿಂಗ ಇವೊಬ್ಬ ಸಿದ್ಲಿಂಗ ಕಣಬಾರ ಅದಕ್ಕೆ ಸಿದ್ಲಿಂಗ್ ಸಿಕ್ಕಾಕೊಂಡ್ರೆ ನೀನು ಅಲ್ಲ ಮನೆಗೆ ಹುರ್ಕೊಂಡಿದ್ದೆ ಸಿಗ ನಿನಗೆ ಬಡ್ಡಿ ಪಸಂದ್ ಆಗೈತ್ಲಾ ಹೊತ್ತು ನೋಡಿ ಹೊಡ್ತಾ ಇರ್ಬೇಕಲ್ಲ ದೋಸ್ತ, ಹೊತ್ತು ನೋಡಿ ಹೊಡ್ತಾ ಇರ್ಬೇಕು ನೋಡ. ಪಗರಿದ್ರು ಪರವಾಗಿಲ್ಲ, ಈ ಸೊಕ್ಕಿನ ಹೆಣ್ಣಿಗೆ ಕಾಳು ಹಾಕಲೇಬೇಕಲ್ಲೇ ಸಾಮ. ಲೇಟ್ ಆಯ್ತು, ಹೋಗೋಣ ಬಾ. ಇನ್ನೊಂದ್ಸತಿ ಸಿಕ್ಕಾಗ ಇನ್ನೊಮ್ಮೆ ಸಿಕ್ಕಾಗ ಬಿಡೋದೇ ಬೇಡ ಆಕೆನ. ಆಯ್ತಲೆ. ಯಾಕೆ ಕುಡಿಬೇಕು ಸೃಷ್ಟಿಗೆ ಅಧಿಪತಿಯಾದ ಭಗವಂತನು ಯಾವತ್ತೂ ಬೀಗಲಿಲ್ಲ. ಸೃಷ್ಟಿ ನನ್ನದೇನು, ಆದರೆ ಈ ಭೂಮಿ ಮೇಲೆ ಜನಿಸಿದ ಮಾನವನು ಮಾತ್ರ ಬೀಗುತ್ತಲೇ ಇರುತ್ತಾರೆ. ಅದನಂದ ಇದನಂದ ಸಕಲವೋ ನನ್ನಿಂದಲೇ ಅನ್ನುತ್ತಾನೆ. ವಿಧಿಯ ಆಟದ ಮುಂದೆ ಕೆಲವೊಮ್ಮೆ ಭಗವಂತನೂ ಕೂಡ ಅಸಹಾಯಕನಾಗುತ್ತಾನೆ. ಏಕೆಂದರೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಸಹ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ. ಕೃಷ್ಣ ಧರ್ಮದ ಉಳಿವಿಗಾಗಿ ಸಾರಥಿಯಾದನು ಆ ಶ್ರೀಕೃಷ್ಣ. ಶ್ರೀಕೃಷ್ಣನಿಂದಲೇ ಅರ್ಜುನನಿಗೆ ಜಯ ಲಭಿಸಿತು. ಪಾಂಡವರು ನ್ಯಾಯದಿಂದ ಹೋರಾಡಿ ಅನ್ಯಾಯವನ್ನೆದುರಿಸಿ ಧರ್ಮ ಸಂಸ್ಥಾಪನೆ ಮಾಡಿದ್ದರೆನ್ನೋದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಿ. ಅದು ದ್ವಾಪರ ಯುಗ ಕೃಷ್ಣ, ಅದು ದ್ವಾಪರ ಯುಗ, ಇದು ಕಲಿಯುಗ. ಈ
ಇದೆ, ನಾನು ಇರುವಂಗನೇ ಇದ್ದೀನಿ. ನಾನು ಕುಡಿದ್ರೆ ನಿನ್ನ ಮರ್ಯಾದೆ ಕಡಿಮೆ ಆಗತ್ತ, ಕಡಿಮೆ ಆಗತ್ತಣ್ಣ. ಏ ಕೃಷ್ಣ, ಕುಡಿದ ನಿಶೆಯಲ್ಲಿ ಬಾಯಿಗೆ ಬಂದಂತೆ ಬೋಳಾಡಬೇಡ. ನಿನ್ನಿಂದ ನಾನು ತಲೆ ಎತ್ತಿ ತೊರಗಿದಂತಾಗಿದೆ ಈ ಊರಲ್ಲಿ. ನೋಡು ಕೃಷ್ಣ, ನಮ್ಮದು ರಾಜವೈಭೋಗದ ಮನೆತನ. ಈ ರೀತಿ ಮಾಡುವುದರಿಂದ ನನ್ನ ಪ್ರತಿಷ್ಠೆಗೆ ಧಕ್ಕೆಲ್ಲದೆ ಬೆರಳು ಮಾಡಿ ತೋರಿಸುವ ಹೋಗುವಂತ ಕೆಲಸ ನಾನೇನು ಮಾಡಿಲ್ಲಣ್ಣ. ಏನು ಕಲಿತ ಚಟ, ಕಲ್ಲಾಕಿದ್ರೆ ಹೋಗೋದಿಲ್ಲ ನಂಗ. ಏನೋ ಬೇಜಾರಾದಾಗ ಒಂದು 90 ತಗೊಂತೀನಪ್ಪ. ಇಷ್ಟಕ್ಕ ನಿನ್ನ ಮರ್ಯಾದೆ ಹೋತಂದ್ರ ನಿನ್ನ ಮರ್ಯಾದೆ ಹೋಗುವಂತ ಕೆಲಸ ಯಾವತ್ತೂ ಮಾಡೋನಲ್ಲ ಈ ನಿನ್ನ ತಮ್ಮ. ಇನ್ನು ಏನು ಮಾಡಬೇಕೆಂದ್ರೆ ಕೃಷ್ಣ, ಭಿಕಾರಿಗಳ ಜೊತೆಗೂಡಿ ನನ್ನ ಪ್ರತಿಷ್ಠೆಗೆ ಧಕ್ಕೆ ಬರುವುದಿಲ್ಲ. ಬದುಕಿದ್ದು ಪರರಿಗೆ, ಕುಡಿಸಿದ್ದು ತನಗೆ, ಕುಡಿಸಿದ್ದು ತಾ ಕೆಡಿಸಿದರೆ ಬೇಡ, ಮುಂದೆ ನಿನಗೂ ಕುಡಿಸೋರುಂಟು ಸರ್ವಜ್ಞ. ಸತ್ತಾಗ ಪ್ರತಿಷ್ಠೆ ಎಂಬುದು ನಮ್ಮ ಹಿಂದೆ ಬರುವುದಿಲ್ಲಣ್ಣ. ಒಳ್ಳೆಯ ಮನುಷ್ಯನಾಗಿದ್ದು ನೊಂದ 4 ಜನಕ್ಕೆ ಉಪಕಾರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಆ ಜನರು ನಿನ್ನನ್ನು ಒಳ್ಳೆಯ ವ್ಯಕ್ತಿ ಎಂದು ಮೆಚ್ಚಿಕೊಳ್ಳುತ್ತಾರೆ. ಲೇ ಕೃಷ್ಣ, ಜನರು ಮೆಚ್ಚುಗೆಯ ಕಾಲ, ಬದುಕುವ ಕಾಲ ಇದಲ್ಲ. ಇದು ನಮ್ಮ ಇಚ್ಛೆಯ ಬದುಕುವ ಕಾಲ. ಜನರು ದೇವರನ್ನೇ ಮೆಚ್ಚಲಾರರು, ಅಂತದರಲ್ಲಿ ನಮ್ಮನ್ನು ಮೆಚ್ಚುವರೇ ಯಾರ ಜನರು? ನೋಡು ಕೃಷ್ಣ, ಜನರು ಮೆಚ್ಚುವರನ್ನು ಹುಚ್ಚು ಬಿಟ್ಟುಬಿಡು ನೀನು. ಎಲ್ಲ ಅಹಂಕಾರವನ್ನು ಮೊದಲು ಬಿಟ್ಟು 4 ಜನಕ್ಕೆ ಒಳ್ಳೆಯದನ್ನು ಮಾಡಿ ತೋರಿಸು. ನನಗೆ ನೀತಿ ಪಾಠ ಹೇಳಲು ಬರಬೇಡ. ಅಹಂಕಾರ ಇದ್ದರೆ ಇರ್ತಿರುವೆ. ಅಹಮ್ಮೆನ್ನುವುದು ನನ್ನ ರಕ್ತದಿಂದಲೇ ಬಂದಿದೆ. ವೇದಾಂತ ಹೇಳುವುದನ್ನು ಬಿಟ್ಟು ಒಳಗೆ ತೋಳಲ್ಲಿ ಬಲವಿದೆ ಎಂದು ಅಹಂಕಾರದಿಂದ ಬೀಗಬೇಡಣ್ಣ. ಏಕೆಂದರೆ ಕಲ್ಲು ನೀರಿನೊಳಗೆ ಬಿದ್ದಾಗ ತನ್ನ ಭಾರದಿಂದಲೇ ಅದು ಮುಳುಗಡೆಯಾಗುತ್ತದೆ. ಹಾಗೆಯೇ ನಮ್ಮಲ್ಲಿರೋ ಅಹಂಕಾರವು ನಮ್ಮನ್ನು ಆಹುತಿ ತೆಗೆದುಕೊಳ್ಳುತ್ತದೆ, ನೆನಪಿರಲಿ. ಲೇ ಕೃಷ್ಣ, ನನಗೆ ನೀತಿ ಪಾಠನು ಹೇಳಲು ಬರುತ್ತೀಯಾ ಕೃಷ್ಣ? ಲೇ ಕೃಷ್ಣ, ಕೋಪಗೊಳ್ಳುತ್ತಾನೆ ಈ ಕರ್ಣ. ನಾ ಕೊಟ್ಟ ಸೀರೆ ಉಟ್ಕೊಂಡು ಬೋರಿ ನಮ್ಮೂರ ಹಬ್ಬ ಮಾಡೋಣ. ಸೀರೆಗ ಕೊಟ್ಟು ನೋಡುತ್ತ ಚಾಟ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಹೊಳೆದಂಗ ತಿನ್ನ ಹರದಿದ್ದರಲ್ಲ ಕೋಲಾರದ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಹೊಳೆದಂಗ ತಿನ್ನ ಹರದಿದ್ದರಲ್ಲ ಕೋಲಾರದ ಕೋಟೆ ನಿಂತಾಣ ಕಡೆ ಬಡ ಬಡ ಮಾಡಿ ಮುಗಿಸಿ ಬರ್ತಾಳ ನನ್ನ ಹುಡುಗ.
ಅದಕ್ಕೆ ಊಟ ಮಾಡಿದ್ದಿಲ್ಲ ಏ ಯಾಕೆ ಹೊರಡಿಸಿ ನೋಡಿಲ್ಲ ನಿಮ್ಮನ್ನ ಗಂಡು ಹುಡುಗರು ಮಾಡಿದ್ದೆ. ಏನು ಸ್ವಾರನೋ ಏನು ಗಡಿಗೆನೋ ನಿನ್ನ ಕುಸಾಲ ಒಂದು ಕೊಡಬಾರ್ದು ಕೊಟ್ಟು ನಮ್ ನೋಡು ಲಾರಿ ಆಗಿತ್ತು ಗಣಸೂರ್ ಯಾರು ಹೆಂಗಸರು ಗೊತ್ತಾಗಲ್ಲ ನಿನಗೆ. ನಿಮ್ಮಂತ ಹುಡುಗಿಯರ್ ಫ್ಯಾಷನ್ ಮಾಡಕತ್ತಿಂದ ಗಂಡಸ್ರ್ಯಾರು ಹೆಂಗಸ್ರ್ಯಾರು ಒಟ್ಟು ತಿಳಿಯಂಗ ಜೀನ್ಸ್ ಪ್ಯಾಂಟ್ ಹಾಕೊಂಡು ಮೇಲೆ ಟೀ ಶರ್ಟ್ ಹಾಕೊಂಡು ಬಂದ್ಬಿಡ್ತಾವ. ಯಾವ ಗೊತ್ತಾಗಂಗಿಲ್ಲ ನೋಡ. ಅಲ್ಲಿ ನಿನ್ನೋನ ಕರೆ ಹಂದಿ ನಾವು ಎಲ್ಲರ ಏನಾರ ಹಾಕೋತೀವಿ ನಿನಗೆ ಯಾಕೆ ಬೇಕು ಯಾಕ ನಿನಗೆ ಏನಾರ ಹೆಚ್ಚಾಗತ್ತ ನಮ್ಮದೇನು ಹೆಚ್ಚಲ್ಲವ ನಮಗಿಂತ ಹೇಳ ಪಟ್ಟಿ ಹಿರಿಯರು ಹೇಳ್ಯಾರ. ಏ ಉಣ್ಣೋನ ಪುಸಲಿಂಗ ಅಲ್ಲಿ ಬೇರೆ ನೀ ತಿಳ್ಕೊಳ್ಳದ ಬೇರೆ ನಾ ಹೇಳಕತ್ತಿದ್ದೀನಿ ನಿಶ ಹೆಚ್ಚಾಗಿತ್ತು ಅಂತ ಹೇಳಕತ್ತೀನಿ ನಾವ್ರೆ ಹೆಚ್ಚಾಗಲ್ಲ ಫುಲ್ ಟೈಟಾನ್ ದಿಶದಾಗ ಹೋಟೆಲ್ ಅನ್ಕೊಂಡು ಕೋರ್ಟ್ ನೋಡಕ್ ಹೋಗ್ಬಿಟ್ಟಿನಿ. ಜಡ್ಜು ಆರ್ಡರ್ ಅಂತಾನ. ನಾನು ಒಂದು ಫುಲ್ ಬಾಟ್ಲಿ ಮ್ಯಾಕ್ಡೊನಾಲ್ಡ್ಸ್ ಒಂದು 90 ಮ್ಯಾಕ್ಡೊನಾಲ್ಡ್ಸ್ ನಾವು ಸ್ವಲ್ಪ ಹಂಗ ಸ್ಪೈಸ್ ಆಗಿ 2 ಲೆಗ್ ಪೀಸ್ ಕಳಿಸೋ ಅಂದ. ಜಡ್ಜ್ ಮತ್ತೆ ಆರ್ಡರ್ ಅಂದ. ನಾವು ಎಷ್ಟು ಸರಿ ಆರ್ಡರ್ ತಗೊಂತೀರೋ ಅಂತ ತಲೆ ಹೆಚ್ಚಿ ನೋಡ್ತೀನಿ. ಜಡ್ಜ್ ನಿಂತು ಬಿಟ್ಟಿನಿ. ಇವ್ರವ್ರ ಇಸದಾಗ ಎಲ್ಲೆಲ್ಲಿ ಹೋಗಿ ಬರ್ತಾರೋ ಯಾವ್ಯಾವ ತೆಗಿನ ಬಿದ್ದು ಎತ್ತ ಬರ್ತಾರೋ ಹೋಗ್ಲಿ ಬೇಡ್ರಿ. ಹೌದು ನಿಮ್ಮ ಪರಿಚಯ ಏನಂತ ನನ್ಗೆ ಗೊತ್ತಾಗ್ಲಿಲ್ಲ. ನಮ್ ಪರಿಚಯ ಮಾಡ್ಕೋಬೇಕಾಯ್ತಾ? 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯರಂತೆ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತೆ ಈ 21ನೇ ಶತಮಾನದಲ್ಲಿ 4 ತಲೆಮಾರಿನಿಂದ ರಾಜಮನೆತನವೆಂದು ಹೆಸರುವಾಸಿಯಾದ ಆ ರಾಜ ಬೌದ್ಧರನ ಸಹೋದರ ಹುಡುಗೆ ಕೃಷ್ಣ ಅಂತ ಏ ಜಿಂಕಲೇ ಜಿಂಕ ಜಿಂಕ ಮನಗಂಡೈತಿ ಜಿಂಕ ಪರಿವೋಳು ಎಲ್ಲ ಕರೆನ ಐತೆ ಹೇಳ ಈ ರಾವ್ ಬೌದ್ಧರ ತಮ್ಮ ಹೋಗೋಣ ಅಲ್ಲೇ ನೀ ಯಾರು ದಿಕ್ಕಿನ ದಿಕ್ಕೇಡಿ ಅಂತ ನಾ ತಿಳ್ಕೊಂಡಿದ್ದೆ. ಹುಡುಗೆ ನನ್ನೇ ದಿಕ್ಕಿಲ್ಲದ ದಿಕ್ಕಿಗೆ ಅಂತೀಯ? ಈ ಕೃಷ್ಣ ಕೈ ಎತ್ತಲಾರ್ದು ಎತ್ತೇನಂದ್ರೆ ನನ್ನ ದಿಕ್ಕು ತಪ್ಪಿತ ಎಚ್ಚರ. ಗಜಮ ಸಂಧಿ ಸೋಸಿದ್ರ ಯಾರಾಗಂಗಿಲ್ಲ. ಸಂಧಿ ತೋರ್ಸ್ಬಿಟ್ರೆ ಸೀದಾ ಒಳಗ ಹೋಗ್ತೀನಿ. ಈಗ ಎಷ್ಟು ರೋಚಿಗೆ ಸುಮ್ಮಿರ್ತೀನಿ ನಾನು. ಇವ್ರ ನಮ್ಮದೆಲ್ಲ ದುಷ್ಟ ಅವ್ರ ತಮ್ಮ ಇವ ಅಂತ ಇವ ಎಂತ ದುಷ್ಟ ಇರ್ಬೇಕು. ನಾ ಹೆಂಗ್ರ ಮಾಲಿಂದ ಪಾರಬೇಕಪ್ಪ ಯಪ್ಪ. ಹೌದು ಐಸ್ ಹೆಂಗ ಸಣ್ಣ ಕರಗತ್ತ ಹಂಗ ನೈಸ್ ಮಾಡಿ ನಾಯಿನಿಂದ ಪಾರಾಗ್ಬೇಕ್ರಿ. ಇಲ್ಲಾಂದ್ರೆ ಮುಂಜಾನೆ ನಾ ಬದಾಮಿನ ಮುಟ್ಟುದಿಲ್ಲ. ಮೊದಲು ನಾಳೆ ಹಾವೇರಿ ನಾಟಕ ಹೋಗ್ಬೇಕಿನ ಹಂಗ ಮಾಡ್ಬೇಕು. ಈಗ ಏನಿಲ್ಲ ನೈಸ್ ಮಾಡ್ತೀನಿ. ರಂಬೀಶ್ ಹೋಗ್ಬಿಡ್ಸ್ ಕೈ ಕೊಟ್ಟು ಹೇಳ್ರಿ. ನಾ ಇನ್ನೂ ಸಣ್ಣಕದಿಂದ ನಾ ಇನ್ನ ದೊಡ್ಡಕ್ಕಾಗಿಲ್ರಿ. ಮುಂದ ಹಾಕ್ತೀನಿ ಏನೋ ನಾನು ಬಾಯಿ ಬಂದ ಮಾತಾಡ್ಬಿಟ್ಟೆ. ನಿಮಗ ನಂದು ಒಂದು ತಗೊಂಡು ನಿಮ್ಗೆ ರಾಗ ಹಾಕೊಂಡ್ ಬಿಡ್ರಿ. ಅದ ನನ್ನ ತಪ್ಪು ನಿಮ್ ಹೊಟ್ಯಾಗ ಹಾಕೋರಿ. ನೀವ್ ಈ ಊರು ಸಾವುಕಾರ ತಮ್ಮಂದ್ ಗೊತ್ತಿದ್ದಿಲ್ಲ. ನಾ ಏನೇನೂ ಮಾತಾಡ್ಬಿಟ್ಟೆ. ಕ್ಷಮ ಮಾಡ್ಬಿಡ್ರಿ. ಈಗಾರ ಗೊತ್ತಾಯ್ತಲ್ಲ ಈಗಾರ ಗೊತ್ತಾಯ್ತಲ್ಲ ನೀನು ಈಗಾರ ಗೊತ್ತಾಯ್ತಲ್ಲ. ಯು ಆರ್ ಗುಡ್ ಆರ್ ಬ್ಯಾಡ್ ಐ ಡೋಂಟ್ ಕೇರ್. ಯು ರೆಸ್ಪೆಕ್ಟ್ ಮೀ ಐ ವಿಲ್ ಗಿವ್ ರೆಸ್ಪೆಕ್ಟ್. ನಿನ್ನ ಹೆಸರೇನ? Oh my God, you make Maggi noodles. ಕೌಸ್ಗ ನನ್ನ ಹೆಸರು ಕೇಳಿದ್ರೆ ನನ್ನ ಹೆಸರು ರಾಧಿಕಾ ಅಂತ. ವಾವ್ ಸೋ ನೈಸ್. ಥ್ಯಾಂಕ್ ಯು ಮಚ್ಚ. ಅಂದಂಗ ನಿಂದು ಮಾಡ್ಯಾರೇನ?
ತಿಂಡೇನ ಸುಮ್ಮಿದ್ದನ ಸುಮಾರು ಬಾಳ ಅಂತೆ ಸುಮ್ಮದಗಳ ಬಾಳ ಮಾತ್ರ ಈಗಿನ ಕಾಲದಾಗ ಹುಡುಗಿಯರಿಗೆ ತಾಳ್ಮೆ ಕಡಿಮೆ ಆಗ್ಬಿಟ್ಟು ಅವಸರ ಬಾಳ ಹಂಗ ಮೈ ಮೇಲೆ ಹೊರಕತ್ತಾವ. ಅಲ್ಲ ಹುಡುಗಿ ನಿಂದ ಮದುವೆ ಮಾಡಿರಿಲ್ಲ ಅಂತ ಕೇಳಿದ, ನೀವ್ ಮದುವೆ ಅಂದೇನ ನೀನೇನ್ ತಿಳಿದೆ? ನಾ ಬೇರೆ ತಿಳ್ಕೊಂಡಿದ್ದೆ. ನೀ ಡೈರೆಕ್ಟ್ ಕೇಳ್ಬೇಕು, ನಿನ್ನ ಮದುವೆ ಆಗೇತನು ಮದುವೆ ಆಗಿಲ್ಲೇನು, ನೀ ಅದನ್ನ ಮಟ್ಟ ಕವಸ ಕೊಟ್ಟಾಕತ್ತೆ ಅಂದ್ರ ಹುಡುಗ ಮೊದಲ ಬರ್ಗೆಟ್ ನಿಂತಾವ. ಎಲ್ಲಿ ನೋಡಿದ್ರೆ ಬರೇ ಮೇಯ ಕಲ್ಪ ಪ್ರಾಣಿ ಬಾಯಿ ಕುಂದ್ರದ ಬಾಬಾ ಮೂವತ್ತು ಪ್ಲಾಟ್ ತಗೋಬ ಸೇಲ್ ಮಾಡ. ಯಾವ ಎಲ್ಲ ಬರ್ಗೆಟ್ಟಿದ್ದು ಹೋಗೋ ನೋಡ ಪೂರಾ ಬರ್ಗೆಟ್ ಅಲ್ಲಿ ನೋಡ್ರ ಮೇಯ ಕಲ್ಪ ಪ್ಯಾನ್, ಇಲ್ಲಿ ನೋಡಿದ್ರ ಸಣ್ಣ ಪ್ಯಾನ್. ನೀವು ಒಂದಂದಿ ಬೇರೆ ಬೇರೆ ವಿಚಾರ ಮಾಡ್ತಾರೆ. ಈಗ ನಿಮಗೆ ಏನ್ಬೇಕು, ನನ್ನ ಡೀಟೇಲ್ಸ್ ಬೇಕಲ್ಲ. ನಂದಿನ್ನ ಮದುವೆ ಆಗಿದೆ, ಈ ಕಾಲೇಜ್ ಮುಗಿದೈತಿ, ನಾನು ನನ್ನ ಕಾಲ ಮೇಲೆ ನಿಂತ ಮೇಲೆ ಮದುವೆ ಆಗೋದು. ಅಂದ್ರ ಇಷ್ಟು ದಿವಸ ನಿನ್ನ ಕಾಲ್ ಮೇಲೆ ನಿಂತಿರಿ ಬಿಡ. ಕಾಲ ಮೇಲೆ ಮೋಸ್ಟ್ ರೈಮನ್ ಕಾಲ್ ಮೇಲೆ ನಿಂತಿರಿ ಬಿಡ. ಕಾಲ ಹೋಗತ್ತ ಮನುಷ್ಯಂದು ಏನೋ ಮೂಲ ಕುಂತೀರ. ಹುಡುಗಿಯಾರು ಕಂಡ ತಕ್ಷಣ ಅವ ಹಂಗ ಮಾಡ್ತಾನ, ನೀವು ಹಂಗ ಮಾಡಿದ್ರೆ ಏ ಅಪ್ಪ ಯಾರ್ಯಾರು ಏನೇನೋ ಗೊತ್ತಾಗೋದು. ಹೊಸಾಲೆ ನಾ ಹೇಳಕತ್ತಿದ್ದೇನೋ ನೀ ತಿಳ್ಕೊಳ್ಳೋದೇನು. ನಾ ಹೇಳಿದ್ದು ನನಗೊಂದು ನೌಕರಿ ಸಿಗಲಿ, ಮದುವೆ ಆಗ್ತೀನಿ ಅಂತ ಹೇಳಕತ್ತೀನಿ. ಹಂಗಲ್ಲ, ನಂದು ಹಳ್ಳಿಯಿಂದ ದಿಲ್ಲಿವರೆಗೂ ವಸೂಲಾಯ್ತು ಆ ಹುಡುಗಿ. ನಾನು ಕೊಡಿಸ್ತೀನಿ ನೀನು ನೌಕರಿನ. ರಾಜ 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 ನೀ ನೌಕರಿ ಕೊಡ್ಸಿದ್ರೆ ನಾ ಗಿಚ್ಚಕ್ಕಿನಿ ರಾಜ, ಗಿಚ್ಚಕ್ಕಿನಿ. ಇಲ್ಲಂದ್ರೆ ಹುಚ್ಚಕ್ಕಿನ ನಾ ಹುಚ್ಚಕ್ಕಿನಿ. ಇಲ್ಲಿ ಎಂದು ಕಾಲಿಟ್ಟಾರ್ದು ಹುಚ್ಚು ಮಾಡ್ಯಾರ ನನ್ನ. ಈ ನಾಟಕ ಮುಗಿದ್ರಾಗ ಪೂರ್ತಿ ಹುಚ್ಚು ಮಾಡ್ತಾರ ಗೊತ್ತಾಗೈತ್ ನನಗ. ಅಲ್ಲ ಆದ್ರೂ ನೀವು ಏನೋ ಹೇಳ್ರಿ, ನಿಮ್ಗೆ ಎಷ್ಟು ದೊಡ್ಡದೈತ್ರಿ. ಅಲ್ಲ ನಂದು ತೋರಿಸಿದ್ದು ನೀನಾರ ಯಾವತ್ತು ಬಂದು ನೋಡಿದ್ದೆ ನಂದು ನೋಡ್ದೈತಂತ ಹೇಳಕ್ಕ ಯಾಕಪ್ಪ ಅರ್ಥ ಮಾಡ್ಕೊಳಕತ್ತಿ? ಹೇಳಕತ್ತಿ ನಿನ್ನ ಹೃದಯ, ನಿನ್ನ ಹೃದಯ ಬಹಳ ಬಾಟದೈತಿ ಅಂದೆ. ಮನಸ್ಸು ಮನಸ್ಸು ಅದನ್ನ ಹೇಳಕತ್ತೀನಿ ರೀ. ಹಂಗಾರ ಮಾಡಿ ನಾವ್ ಒಂದ್ ಕೆಲಸ ಕೊಡ್ತೀವಿ. ನಾನ್ ಕೆಲಸ ಕೊಡಿಸ್ತೀನಿ ಕರ್ರೆ, ಮತ್ತ ನನಗೇನು ಕೊಡ್ತಿ? ಅಲ್ಲೋ ನೀ ನನ್ನ ಸಲ ಕೆಲಸ ಕೊಡಿಸ್ತಿ ಅಂದ್ರೆ ನೀ ಏನ್ ಕೇಳ್ತಿ ಕೊಡಕ ರಾಧಿಕಾ, ಮಾಡೋದನ್ನ ನಿನ್ನ ನೋಡಿದಾಗಿನಿಂದ ನನ್ನ ಹೃದಯದಲ್ಲಿ ಆಗತೈತೆ ಪುಳಕ, ತಡೆಯಲಾರದು ಪ್ರೀತಿ ಎಂಬ ತವಕ. ನೀ ಒಪ್ಪಿಕೊಂಡರೆ ಮುತ್ತಲ್ಲೇ ಮಾಡೋಣ ಜಳಕ. ದೋಸ್ತ ನಿನಗ ಪ್ರೀತಿ ಪ್ರೇಮದ ಹುಚ್ಚು ಹಿಡಿಸಿ ನನ್ನ ಹುಚ್ಚು ಹೆಚ್ಚ ಮಾಡಬೇಡ. ಹಿಂಗ ಮಾಡಕತ್ತಿ ಕಳಿತಿ ನೋಡಿ ಕಿಮ್ಮತ್ತ ಆಗಬೇಡ ರಾಧಿಕಾ. ನನ್ನ ಕಿಮ್ಮತ್ತು ಕಳೆಯುವಂತದ್ದು ನಾನೇನು ಮಾಡಿದ್ದೀನಿ ನಿನಗ? ಇನ್ನ ಏನ್ ಮಾಡ್ಬೇಕಂತ ಮಾಡಿ ನೀನು? ನಾವು ನನ್ನ ನಾಳೆ ಸುಮ್ಮದಕ್ಕೆ ತಲೆ ಕೆಡಿಸಿ ಪ್ರೀತಿ ಪ್ರೇಮ ಕಿಚ್ಚು ನೀ ಕೆಡ್ಸಾಕತ್ತಿ. ನಿಮ್ ಮಣ್ಣು ನೋಡಿದ್ರ ಊರಿಗೆ ಕೆಟ್ಟವಂತಾರ ಜನ, ನೀನ್ ನೋಡಿದ್ರ ಅವ್ರಿಗೆ ಕೆಟ್ಟವದಿಲ್ಲ. ನಿನಗೆ ನಾನೇನು ಕೆಟ್ಟದ್ದನ್ನು ಮಾಡಿದ್ದೀನಿ ರಾಧಿಕಾ? ಹೇ ಶ್ರೀಕೃಷ್ಣ ಹೇ ದೇವರೇ, ಗಂಡು ಒಂದು ಹೆಣ್ಣನ್ನು ಬಯಸುವುದು ತಪ್ಪೆ? ಹೇ ಶ್ರೀಕೃಷ್ಣ ಪರಮಾತ್ಮನೇ, ನೀನು 16,000 ಗೋಪಿಕಾ ಸ್ತ್ರೀಯರೊಡನೆ ರಾಸಲೀಲೆ ಆಡಿದರು, ನೀ ಯಾರಿಗೂ ಕೆಟ್ಟವನಾಗಲಿಲ್ಲ. ಆದರೆ ನಾನು ಈ ರಾಧಿಕಳ ದೃಷ್ಟಿಗೆ ಕೆಟ್ಟವನಾಗಿ ಬಿಟ್ಟರೆ ನಾನಿನ್ನ ಬದುಕಬಾರದು, ನಾನಿನ್ನ ಬದುಕೋದಿಲ್ಲ. ಇದೇ ಬಾಟಲಿನಿಂದ ಚುಚ್ಚಿಕೊಂಡು ಸತ್ತು ಹೋಗಿ ಬಿಡುತ್ತೇನೆ. ಅಲ್ಲ ಸಾಯೋ ಸಾಯಿಸಿ ಪೇಮೆಂಟ್ ಕೊಟ್ಟು ಸಾಯಿ. ನೀ ಸತ್ಯ ಅಂದ್ರೆ ನಾ ಹಿಂಗ ಶೋ ಬಿಡ್ತೀನಿ ಬದಾಮಿಗೆ. ನೀನ್ ಚಿಂತೆ ಮಾಡಬೇಡ, ತಲುಪ್ತದೆ. ಅದ ಚಿಂತೆ ನನಗೆ. ನೀ ಸಾಯ್ದೆ ಮತ್ತೆ 2 ಸೀನ್ ಮಾಡಿ ಪೇಮೆಂಟ್ ಅಲ್ಲೇ ಮಣ್ಣ ಕೂಲ ಕೊಡ್ತೋಸ್ತೆ. ನನ್ನ ಸಲುವಾಗಿ ನೀ ಯಾಕೆ ಸಾಯ್ತಿ? ನನ್ನ ಸಲುವಾಗಿ ನೀ ಸಾಯಕ್ ಹೋಗಬೇಡ. ಈಗಿನ ಪ್ರೀತಿಗೆ ಮೆಚ್ಚಿ ಈ ರಾಗ ಮದುವೆ ಆಗು, ಆಗ ಇಬ್ಬರು ಒಂದಾಗುತ್ತೆ ನಮ್ಮ ಇಬ್ಬರ ಜೋಡಿ. ನಮ್ಮ ಮಾಮ ಸ್ಲೋ ಅದಾನ, ಟೈಮ್ ಇರ್ತದಕ್ಕೂ. ಯಾರ ಮೇಲೆ
ದೂರ ಮತ್ತು ಚಂದ್ರೆ ಮನಸ್ಸು ಬೆನ್ನೆಲ್ಲ ಜುರಾಸಿಕ್ ಪಾರ್ಕ್ ನೋರ ಸರದಾಗ ಜೋಡಿವೆ ಜಾಸ್ ಮ್ಯೂಸಿಕ್ ಕೇಳಿ ಪಾಡಿನು Picasso ಚಿತ್ರವನ್ನು ಬೆಳ್ಳಿಯ ಚಿತ್ರದ ಟೆಕ್ಸಾಸ್ ಓಲಬೇರೇನು ಕೋಬಾಯಿ ಕಣ್ಣು ಕೊಡುತ್ತೆ ಬೇರೆ ಬಾಯಿ ಜಯ್ಯೆ ಪಡಿತೆ ಉಳ್ಳಂತ ಸಿಕ್ಸ ಹಿಂದೆ ಹಿಂದೆಲ್ಲ ಫಿಕ್ಸ ಹಿಂದೆ ಪಾಪ್ ಮ್ಯೂಸಿಕ್ పిల్ల ಏನು స్ట్రాబెరీ కళ్ళ ಏನು లవ్ స్టోరీ ఊరించేడు కిక్కెట్టి ఊదించేడు మన ప్రేమకి తుమి ప్రతిరోట పాలకాల దుఃఖాల ముక్కాపుల లెల ఓ లెల ముక్కాపుల చుక్కానిల లెల ఓ లెల తుపాకీలాడు చేసి గురిపెట్టి కాల్చిన హృదయాలు గాయపడునా దింగరాలు పట్టే వరదచ్చి వేసిన ఆలింగి చుక్కలు చిక్కేరా భూకంపం వస్తే ఏంటి భూగోళం పోతే ఏంటి ఆకాశం విడిపోతుందో ఏదైనా రెండవుతుందో రావేణ రాజహంస రతనాల మణికుశ చింతల్య చిందులయ్యి సందేళ ముందు చెయ్యి సంతోషమిన్నడు సాగరమై సాగరా ముక్తాల ముక్కాపుల లెల ఓ లెల ముక్కాపుల చుక్కానిల లెల ఓ లెల ಸಾಧ್ಯವಾದಷ್ಟು ಬೇಗ ನಿನ್ನ ಕೆಲಸದ ವಿಚಾರವಾಗಿ ಮೇಲೆ ಆಫೀಸ್ಗಳೊಂದಿಗೆ ಮಾತಾಡ್ತೀನಿ. ನಾನಿನ್ನ ಬರ್ತೀನಿ ರಾಧಿಕಾ. ಟಾಟಾ. ಒಳಗೆ ಬರ್ತೀನಿ. ಟಾಟಾ. ಹಿಡ್ಕೊಂಡು ನಮ್ಮ ಅಪ್ಪಂದ ಬೇಡ 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 ನೋಡೇನ ಊಟ ಗಟ್ಟೋಡಿ ಕರ್ಕೋವಲ್ಲ ಅಂತ ನಾವು ಬೇಡ ಹೋಗಲ್ವಾ ಬಿದ್ದು ಗಿದ್ದಿ ಇನ್ನ ಹೋಗೋದಂಗ ನೋಡಿ ಜನ ಜಗ್ಗನದ ಇನ್ನೊಬ್ಬ ಮಾವನಲ್ಲೇ ಬರ್ಬೇಕು ಅವನು ಸರಿ ಬರ್ಲೆ ಓಕೆ ಟಾಟಾ ಬಾಯ್. ಅವ ಯಾರು ಯಾರು ಬರ್ತಾರ ಇಲ್ಲ ಏ ಶ್ಯಾಮ
ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನೀನು ಏನ್ ಹೇಳಿದ್ರು ನನ್ನ ತಲೆಗೆ ಹೊಕ್ಕಳಕ್ಕಿಲ್ಲ. ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ. ಒಟ್ಟು ನನಗೆ ಹಾಕ್ಬೇಕು ನೋಡಲಿ. ಅಲ್ಲಲೇ ನಂದೇನು ಕುಡ್ಲಿಗೆ ತಿನ್ ಮಾಡಿ ಮಾಡಿ ಆಕೆ ಒಪ್ಪಿಸ್ಲೇಬೇಕು. ಅಲ್ಲಲೇ ರಾಮ ನಂದೇನು ಕುಡ್ಲಿಗೆ ತಿನ್ ಮಾಡಿ ಎಲ್ಲ ಆಕೆ ಒಪ್ಸಾಕ ನಾನು ಆಕೆ ಮೇಲೆ ಮನ್ಸು ಮಾಡೀನಿ. ಯಾರ ಮೇಲೆ ಮನಸ್ಸು ಮಾಡಿರಿ? ಸಾವಣ್ಣರ ಅವನ ಇಷ್ಟೊತ್ತಿನ ತನಕ ನಿನ್ನಲ್ಲಿ ಏನಾರು ಜಮ ಅವಳು ಅಣ್ಣ ನಿಂತ ಅಲ್ಲ ಟೋಲ್ಗೇಟ್ಗೆ ಹೋಗನಿ ಸುಮ್ಮನೆ ಹುಟ್ಟಲ್ಲ ಹೇಳ ಮಾಸಿ ಜೋಡಿ ಹೋಗ್ರಿ ಕಾಲಿದ್ದು ಹಾಸ್ಪಿಟಲ್ ಟೋಲ್ಗೇಟ್ ಎಲ್ಲ ನಾಚಿಗಟ್ಟೆ ಮತ್ತೆ ಯಾವಾಗಲೇ ಹೆಚ್ಚು ಮಾಡ್ತಾನ ಸುಮ್ಮನಿರಲಿ. ಸುಮ್ಮನೆ ನಾನು ಯಾಕೆ ಅವ್ರಿಗೆ ಗಂಡ ಹಾಕ್ತೀನಿ. ಚಾನ್ಸ್ ಸಿಕ್ಕರೆ ಈಚೆಗೆ ಕೊಳ್ಳಿಗೆ ತಾಳಿ ಕಟ್ಟೋ ಗಂಡ ನಾನು. ಏನ ನಿನ್ ಕೊಳ್ಳಿಗೆ ತಾಳಿ ಕಟ್ಟೋ ಗಂಡ ನಾನು. ನನ್ನ ಗಂಡ ಹಾ ದೋಸ್ತ ನನ್ನ ಗಂಡ ತಗೋ ಗುಂಡಿ ಗಟ್ಟಿ ನಿಮ್ಮಂತವ್ರಿಗೆ ಗುಂಡಿಗೆಲ್ಲ ಅಂತ ಬೇಡ. ಡೈರೆಕ್ಟ್ ಆಗಿ ಆ ಶಾಮಿಗೆಲ್ಲ ಅಂತ ಗುಂಡಿಗೆ ಈ ರಾಮನ ಕೆಣಕಿ ಹೊಡಕಬೇಡ ನೋಡಿ ನಿನ್ನ ಗಡಿಗೆ. ಏನಂದೆ? ಹೊಡಕಬೇಡ ನೋಡಿ ನಿನ್ನ ಗಡಿಗೆ ಎಂದೆ. ನಿನ್ನೋಣ ಹೆಕ್ಕನ ಮಾರ್ರಿ ಅವನ. ಈ ರಾಧಿಕಾ ಅವಳ ಬಾಳ ಜಗಮಂಡಿ. ಈ ರಾಧಿಕನ ಕೈಯಾಗ ಸಿಕ್ಕ್ರಿ ಹಾಕಿರ್ಲ ನಿಮ್ಮವ್ರು ಹುಚ್ಚಮಂಗಿ. ಏ ರಾಧಿಕಾ, ನಿನ್ನಂತ ಜಗಮಂಡಿ ಹೆಣ್ಣಿನ ಜಂಬಳಿಸು ಜಗಮಲ್ಲ ನಾನು. ಈ ಜಗಮಲ್ಲ ನೀನು ಹುಚ್ಚಮಂಗಿ ಅಂದ್ಯ. ಈ ರಾಮನ ಕೈಯಾಗ ಹಾಕ್ತಿ ನೋಡಿ ಕಮಂಗಿ. ಯಾಕೆ ಈ ರಾಮನ ಕೈಗೆ ಹಾಕ್ತಿ ನೋಡಿ ಕಮಂಗಿ. ಏ ರಾಧಿಕಾ ಉದ್ರವ್ ನೀನು ಉದ್ರಿದ್ರೆ ಹಿಡ್ಕೊಂಡ್ ನೀವು ಉದಿಸ್ಕೊಂಡ ಹೊಕ್ಕಿ ದೋಸ್ತ. ಇದೊಂದ್ಸಲ ಕಮ್ಮಂಗಿ ಅಂದಿ, ಇನ್ನೊಂದ್ಸಲ ಕಮ್ಮಂಗಿ ಅಂದಿ ನಿನ್ನ ಕತ್ತರಿಸಿ ನಿನ್ನ ಕೈಯ ಕೊಡ್ತೀನಿ ಮಗನ. ಏನು ಕತ್ತಿರಿಸಿ ಕೊಡ್ತೀಯ ಹುಡುಗಿ? ಇಲ್ಲಿ ಕುಂದ್ರ ಕುಂದ್ರ ಕುಂದ್ರಕುಂತಾಗ ಸಾವಿರ ಸಾವಿರ 6 ತಿಂಗಳು ಜಪ್ತಿ ಬಿಡಪ್ಪ ನೀನು ಅತ್ತಾಗ. ಏನು ಕತ್ತಿರಿಸಿ ನಾಲ್ಗಿ ಹಾಗೆ ಕತ್ತರಿಸ್ತೀಯ? ಕತ್ತರಿಸಿ ಕೈಯ ಕೊಡ್ತೀನಿ ಅಂದೆ. ಹಂಗ ಮಾಡ್ಬೇಡವ ರಾಧಿಕಾ, ಸ್ವಲ್ಪ ತಡ್ಕೋ. ಈ ಹೆಣ್ಣಿಗೆ ಸಿಟ್ಟು ಚಲೋ ಅಲ್ಲ. ಸ್ವಲ್ಪ ತೆಗ್ಗಿ ಬಗ್ಗಿ ನಡೆಯೋದ್ ಕಲೆ ಮಕ್ಕ ತಂಗ ನೋಡ್ ಕಲೆ ಯವ್ವ. ಅಯ್ಯೋ ಯಪ್ಪ ನನಗೆ ಗೊತ್ತೈತೆ ಎಲ್ಲ ತಗ್ಗಿ ನಡಿಬೇಕು, ಎಲ್ಲ ಬಗ್ಗಿ ನಡಿಬೇಕು. ನಾನು ನೀವೇನು ಹೇಳ್ತೀರಿ ಹೋಗೋದ ಅಲ್ಲ ಯಾವಕ್ಕೆ ಎರಡು ವಾಪಸ್. ಏ ರಾಧಿಕಾ, ಯಾವಕಿನ ಯಾಕೆ ಒಪ್ಸಬೇಕಾ? ನಿನ್ನ ಒಪ್ಸಕ ಬಂದಿವಿ. ನಾನು ಮಾಡಿಲ್ಲ, ನಮ್ಮ ದೋಸ್ತ ರಾಮ ಮಾಡೋಕೆ ನಿನ್ ಗಜಮ ನಿನ್ನ ಕೈಯಿಂದಲ್ಲ ಆಗಿ ದೋಸ್ತ. ಇನ್ನು ಈ ಪಿಂಡ್ರಿ ಮಗನ ಕೈಯಿಂದ ಆಗತ್ತಾ? ಹಾಗೆ ಆತತ್ ನಮ್ಮ ದೋಸ್ತ ಅಂದ್ರೆ ಏನಂತಂಡಿ? ಇವ ಬಂದ್ರೆ ಗಜಮ ಆಗಲ್ಲ ಭಜನ ಆಗತ್ತಲ್ಲಿ. ಸುಮ್ರದಂಗೆಲ್ಲ ನೀವು ಬಹಳ ಮಾಡಕತ್ತೀರಿ. ಬರ್ರಿ 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 ಮಾಡಿ ಬರ್ರಿ ಕೈ ಬಿಟ್ಟು ಏನು ಮಾಡಂಗಿದ್ದು ಕೈ ಬಿಟ್ಟು ಮಾಡ್ರಿ. ಮುಟ್ಟಂಗಿಲ್ಲ ಮುಟ್ಲಾರ್ದ ಮಾಡ್ಬೇಕು. ಮಾಡೋದು ಹೆಂಗ್ ಪ್ರೀತಿ ಎಬ್ರು ನೀವು ಆಗತ್ತಾ? ಬರ್ಲತ್ತ ನಿಂತಿರಿ. ದೂರ ನಿಂತು ಮಾಡೋಣ, ಅಲ್ಲೇ ನಿಂತು ಮಾಡು, ಅಲ್ಲೇ ನಿಂತು ಮಾಡು. ಏನು ಕುಚು 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 ಕುಚು. ರಾಧಿಕಾ, ಯಾರು ನಿನ್ ಜೊತೆ? ಏ ರಾಧಿಕಾ, ನಿನ್ನ ಮುಟ್ಲಿದ್ರೆ ನಮ್ಗೆ ಎದ್ದಳಲ್ಲ ಹುರುಪು. ನಿನ್ನ ಮುಟ್ಲಿದ್ರೆ ನಮ್ಗೆ ಎದ್ದಳದೇ ಇಲ್ಲ ಹುರುಪು. ಯಪ್ಪ ನಿನ್ನ ಮುಟ್ಟಿದ್ರೆ ನಾ ಹೇಳೋವಲ್ಲ. ನಿನ್ನ ಮುಟ್ಲಾರ್ದ ಯಾವಾಗ ಹೇಳ್ಬೇಕು ನೀವು? ಒಮ್ಮೆ ಬಂದು ನೋಡು, ಎಲ್ಲಿಗೆ ಇಲ್ಲೇ ಸ್ಟೇಜಿನ ಮುಂದೆ ಹಿಂಗಂದೆ ನಾ ಬ್ಯಾರ ತಗೊಂಡಿದ್ದೆ. ಏನಾಯ್ತು ಬಿಡು. ಪ್ರೀತಿ ಮಾಡ್ತೀರಿ ಲೇ, ಪ್ರೀತಿ ಮಾಡೋ ಮಸರ ನಿಮಗೆ. ಏ ರಾಧಿಕಾ, ಮೂತಿ ನೋಡಿ ಮಳೆ ಹಾಕಬೇಡ. ಮಾಡೋದು ಮೂತಿಯಲ್ಲ, ಮತ್ತೆ ಏನ್ ಮಾಡ್ತಿದ್ದಿ? ನನ್ನ ಮನಸ್ಸೆಂಬ ಅಂತರಾಳದೊಳಗ ಹೃದಯ ತುಂಬಿ ನಿನ್ನ ಮಲ್ಲಿಗೆ ಹೂವಿನ ಮೈ ಮಾಟಕ್ಕೆ ಮನಸೋತು ನಿನ್ನೆ ಪ್ರೀತಿ ಬಯಸುತ್ತಿದೆ ಈ ನನ್ನ ಮನಸ್ಸು. ಅಲ್ಲ ಬಯಸೋದೇನ್ ತಪ್ಪಲ್ಲ, ಬಯಸುತ್ತೆ ನಿನಗೆ ಸಿಗಬೇಕಾದ್ರೆ ಬಹಳ ಕಷ್ಟ. ಯಾಕೆ ಗೊತ್ತೇನು? ಈಗಿನ ಕಾಲದಾಗ ನಿನ್ನಂತವ ಹುಡುಗಿಯರ ಸಿಗೋದು ಬಹಳ ಕಷ್ಟ ಐತ್ಲ ಈಗ. ಅಂತೇಳಿ ಹಾರಾಡ್ಬೇಡಮ್ಮ ಹುಡುಗಿ. ಕೋಳಿ ಕೂಗ್ಲಿದ್ರೇನು ಬೆಳಕರೆ ನಿಂದ್ರಂಗಿಲ್ಲ. ನೀನು ಸಿಗ್ಲಿದ್ರೆ ನಮ್ಗೇನ್ ಮದುವೆ ಆಗೋದಿಲ್ಲ ಅಂತ ಅನ್ಕೊಂಬಕೋಬೇಡ. ದೇವರು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡಿರ್ತಾನೆ. ಟಿಪ್ ಟಾಪ್ ಅಂತೇಳಿ ಹಾರಾಡ್ಬೇಡ ಏ ಹುಡುಗಿ. ಯಾವ ಲೇವ್ ಎಲ್ಲಿಂದ ಬರ್ತಾರ ಲೇವ್ ತೋರು
ಏ ರಾಧಿಕಾ ಅದೇನೋ ಅಂತಾರಲ್ಲ ಹಂಗಾಮ ಮುಗಿದಿಂದ ಲಿಂಗಮ್ಮ ಬಸರಲ್ಲ ಅನ್ನಂಗಾಗಿತ್ತು ಹಣೆ ಬರ ಹೌದ್ರಾಗ ನಾ ಬಸರ ಹೆಂಗಸಲ್ಲ ಹಂಗೇನು ಹೌದ್ರಾಗ ಶ್ಯಾಮ ಹೇಳೋದು ಕರೆನೇ ಐತೆ ತಿಥಿ ನೋಡಿ ಭೂಮಿ ಬಿತ್ತಬೇಕು ವಯಸ್ಸಿದ್ದಾಗ ಮದುವಾಗಬೇಕು ಊರು ಬಿದ್ದಾಗ ಮಕ್ಕಳಡಿಯಬೇಕು ಅಂದಾಗಲೇ ನೀ ಹೆಣ್ಣಾಗಿ ಹುಟ್ಟಿದ್ದು ಮುಕ್ತಿ ಸಿಗ್ತೈತೆ. ನನ್ನ ಮುಕ್ತಿ ಬಗ್ಗೆ ನೀವೇನು ಮಾತಾಡ್ತಿರ್ಲೆ ನೀವೇನು ಮಾತಾಡ್ತಿದ್ರ ಬಗ್ಗೆ ಲೇ ನನ್ನ ಮದ್ವೆನೇ ಆಗುತ್ತೆ ನಾಳೆ ಮಕ್ಕಳನ್ನೂ ಹಡಿತೀನಿ ಆದ್ರೆ ನಿಮ್ಮಿಬ್ಬರಿಗೂ ಒಂದು ಹೆಣ್ಣು ಸಿಗೋದಲ್ಲ ಹೆಣ್ಣಿನ ಸುಖಾನು ಸಿಗೋದಲ್ಲ. ಏ ರಾಧಿಕಾ ನಾವೇನು ಕುಂಡ್ರ ನಾವು ಕೈ ಮಾಡಿ ಕರೆದರೆ ನಿಮ್ಮಂತ ದಿಮಾ ಕುಡಿಯರು ನಾ ಮುಂದ ತಾ ಮುಂದಂತ ಮೈ ಮೇಲೆ ಬೀಳ್ತಾರೆ ಬಾಳ ಚಲೋ ಚಂದ್ರ ಎಲ್ಲರೂ ಬಂದು ನಿಮಗ ಬೀಳ್ತಾರ. ಏಯ್ ನಾವು ಚಂದಾದಿವಂತ ಜಂಬ ಕೊಚ್ಚುಗಳ ಜೈಮನ ನಮ್ದಲ್ಲ ರಾಧ. ಮತ್ತೆ ಏನಿದ್ರು ಎದ್ರ ಬೀದ ಕುಸ್ತಿ ಮಾಡಿ ನಿನ್ನ ಮೇಲೆ ಮನ್ಸು ಮಾಡಿ ಹೌದಾ ನಿನ್ನ ಮನ್ಸು ಯಾರ ಮೇಲೆ ಐತಿ ಹೇಳ? ಶಕ್ತಿ ಮಾಡಿ ಮೇಲೆ ನನ್ನ ಮನಸ್ಸು ನನ್ನ ಮೇಲೆ ಐತಲ್ರಿ ನೀವು ಒಬ್ಬನ ಅಲ್ಲ ಏಯ್, ಇಬ್ರು ಮೇಲೆ ಐತ್ ನನಗೆ. ಅಯ್ಯೋ. ಇಬ್ಬರನ್ನು ಸಂಭಾಳಿಸ್ತಿ ಅಂದ್ರೆ ನೀನೇನ್ ನೀನೇನು ಇಬ್ಬರನ್ನು ಸಂಭಾಳಿಸ್ತಾ ಇದ್ದ ನಮ್ಮಪ್ಪನ ಏನ್ ಗಂಟೆ ಖರ್ಚಾಗಿಲ್ಲ ಹಾಗಾದ್ರೆ ಸಂಭಾಳಿಸು ಇವನು ಕೂಲಿ ತಿಂಡಿಗೆ ಬರ್ತೇನೆ ಬಿಡಪ್ಪ ತಿಂಡಿಗಿಂತ ನಾಡು ಬೇಡವ ಸುಮ್ಮನೆ ವ್ಯವಸ್ಥೆ ನೀವು ಒಂದ್ ಕೆಲಸ ಮಾಡ ನೀವು ಇಬ್ರು ಬರ್ರಿ ಇನ್ನು 3 ಮಂದಿ ಕರ್ಕೊಂಡು ಬರ್ರಿ. ದ್ರೌಪದಿ ಹೆಂಗ 5 ಮಂದಿ ಗಂಡುಗಳು ಆಗಿದ್ರಲ್ಲ ಹಂಗ ನಿಮ್ಮಿಬ್ರು ನಾನು ದ್ರೌಪದಿ ಆಗ್ಬಿಡ್ತೇನೆ. ಓಡಾಡ್ರ ಊಡಾಡ್ರೆ ಸಿಕ್ಕಿದ ಚಾನ್ಸ್ ಅಂತೇಳಿ ನೀವು ಚಾನ್ಸ್ ಕಟ್ಟಿರ್ ಬಿಡ. ಹಂಗ ಮಾಡ್ಬೇಡ್ರಿ ರಾಧ. ಇಬ್ರಾಗ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಯಾರ ಅಧಿಕ ಆತನ ಬ್ಯಾಡ ಹೇಳ ಇವ ನೋಡ್ರೆ ಊರಾಗ ಹಂದಿ ಹಿಡಿಯುವಾಗ್ಯಾರ ಹೆಚ್ಚು ನಿನ್ನ ಗಾಂಡೀವ ಸೇಮ್ ಹಂಗ ಕಂಡಿರು ಒಂದು ಕ್ಷಣ ಮ್ಯಾಚ್ ಆಗುತ್ತೆ ನೋಡ್ಲಿ ಹೋಗ್ಬಿಡಿ ಇಲ್ಲ ಊಟಕ್ಕ ಹಿಡ್ತೀನಿ ಹೋಗ್ಬೇಕ್ರೆ ನಾ ಬದಾನು ಹೋಗಿ ಬಂದ್ಬಿಡಿ ಫೋನ್ ಹಚ್ಚಿ ಕುಂದಿರುವಂತಿ ಹೋಗೋದು ಬೇಡ. ನೀನ್ ನಾವು ನಾಚಿಕೆ ಕೊಟ್ಟಿಲ್ಲ ಜನ್ಮಕ್ಕೆ ಒಂದು ಗಂಡಸಾಗ ಹಿಂಗ್ ಮಾಡ್ತಿಲ್ಲ ನೀನ್ ನಾವು ಬಸ್ಸಿಗೆ ಹೋಗೋದು ಬೇಡ ಯಾವ ಆಮೇಲೆ ಸೆಲೆಕ್ಟ್ ಮಾಡ್ರಿ ಅಂತ ಹೇಳಕತ್ತಿರಲ್ಲ ನೀವಿಬ್ರು ಸಿನಿಮಾದ ಸೆಲೆಬ್ರಿಟಿ ಕೈ ಹಿಡ್ದು ಬಾ ಅಂತ ಕರಿಬೇಕು ಕೈ ಹಿಡ್ದನು ಮತ್ತೆ ನೀನ ಅವನು ಕೈ ತಂದ ಅವ್ನ ಕೈಯಾಗ ಬಿಟ್ಟಪ್ಪ ಹೋಗ್ಲಂತಂದೇಳ ನಾ ಏನ್ ಮಾಡ್ಲಿ ಯಾವ ಸಂಭಾಳಿಸಕ್ಕೆ ನಾನೇ ಸುಮ್ಮದೀನಿ ಹಾ ನಿನಗೇನಾಗಿ ಸುಮ್ಮನೆ ನೀ ಹೆಂಗ ಮಾಡ್ತಿ ಹಂಗ ಅಲ್ಲ ಅಧಿಕ ಆದ್ಮೇಲೆ ಜಾಸ್ತಿ ಆಗುತ್ತೆ ಈಗ ಮಾತಾಡಕ್ಕಾಗಲ್ಲ ಗಾಡಿ ಬಿಡ್ರಿ ಹೋಗೋದು ಹೋಗ್ತಿ ಒಂದು ಮನಸ್ಸಿಗೆ ತೃಪ್ತಿ ಹಂಗ ಸಾಂಗಾದ್ರ ಹಾಡ್ಯಾವೆ ಹಂಗಂತೆ ಮತ್ತೆ ಚಾಲು ಮಾಡ ಮುಖ ಎಲ್ಲ ಕಷ್ಟ
ಸೊಪ್ಪಿಲ್ಲ ನಿಂದ ಮೆಚ್ಚದವರಾರಿಲ್ಲ ಜೋಲಿಗಿಂತ ಸಿಹಿ ಬೇರಿಲ್ಲ ನಿನ್ನ ಮುತ್ತಿಗಿಂತ ಸಿಹಿ ಬೇಕಿಲ್ಲ ಅಳ್ಳುವ ಬೆಚ್ಚಿ ಬೀಳುವ ಅಂತವಾದ ಹೆಣ್ಣು ರುಚಿ ರುಚಿಯ ಬಾಯಿ ಕಪ್ಪಳಿಸ ಸಿಹಿಯಾದ ಹೆಣ್ಣು ಬಯಸಿದ್ದು ಬೇಗಿದರು ಆಸೆ ತೀರದ ಪಂಚಾಮೃತ ಇವಳು ಸಿಂಗಾರಮ್ಮ ಅಂಗೈಲಿ ನಿನ್ನ ಕೂಡಾಕಿ ಕಣ್ಣಲ್ಲಿ ನಿನ್ನ ಕಟ್ಟಾಕಿ ಮಾತಲ್ಲಿ ನಿನ್ನ ಕಣ್ಣಾಕಿ ಎದೆಯಲ್ಲಿ ಬದುಕು ಕಿವಿ ಕಚ್ಚದ ಅಳಿಲು ಮುಟ್ಟದ ರುಚಿಯಾದ ಹೆಣ್ಣು ಮನದ ಕಣ್ಣಲ್ಲಿ ತೂಗಾಡುವ ನನ್ನ ಹಾಟು ನೀನು ಬಯಸಿದ್ದು ಬೇಗಿದರು ಆಸೆ ತೀರದ ಪಂಚಾಮೃತ ಇವಳು ಸಿಂಗಾರಮ್ಮ ಈ ಮಣ್ಣು ಹೆಣ್ಣಮ್ಮ ಈ ಹೆಣ್ಣೆ ಹೊನ್ನಮ್ಮ ಈ ಹುಣ್ಣೆ ನಂಗಮ್ಮ ಇವನಂದ ನೋಡಮ್ಮ ಮನ ತುಮಕೋ ಸಿಂಗಾರಿ ಮೈ ಬಳುಕೋ ಬಂಗಾರಿ ಕಂಟಿನ ಸೋಮದನಾರಿ ನ ಪ್ರೇಮ ಪೂಜಾರಿ ಶ್ಯಾಮ ಏನಿಲ್ಲ ಸತ್ತಿಗಿತ್ತು ನೀರ ಕುಡಿ ಮತ್ತೆಲ್ಲ ಸತ್ತಿ ಹೇಳ್ತೀನಿ ಅವ್ರು ಏನಿದ್ದಂಗೆ ಕೇಳು ಯಾರ್ದ ನನ್ನ ದೋಸ್ತನ ಒಂದು ಹೇಳಿಲ್ಲ ಒಂದು ಅವ್ನು ಯಾಕಿಲ್ಲ ಮೆಕ್ಕಿಟ್ಟ ಸಂತೆ ಕೆಲಸದ ಮಾವಂದ ಹೌದಿಲ್ಲ ಏನ ಇಷ್ಟತ್ತ ಹುಡುಗ ಮತ್ತೊಂದು ಹೊಯ್ಕೊಂಡೆ ಏನ್ ಚಾರ ಕೊಡ್ರು ರಾಧಿಕಾ ಅಲ್ಲಿ ಮುಂದೊಂದು ಡ್ಯಾನ್ಸ್ಗೆ ಈ ನಾಯಿ ತೆಗೆದು ಈಗ ನಾವೇನ್ ಚಾಕ್ಲೇಟ್ ತಿನ್ನಂಗಿಲ್ಲವ ಯಪ್ಪ ನಾವ್ ಚಾಕ್ಲೇಟ್ ಮನುಷ್ಯರಲ್ಲಪ್ಪ ಯವ್ವ ನಮ್ದು ಏನೇ ಇದ್ರು ಡೈರೆಕ್ಟ್ ಯಜಮಾನ ಗಜಮ ನಮ್ಮ ನಾಯಕಂತೆ ಯವ್ವ ಅವು ಆ ಕಡೆ ಮಾರ್ಕ ಆ ಕಡೆ ಇರ್ತಾವ ಈ ಕಡೆ ಮಾರ್ಕ ಈ ಕಡೆಗೆ ಇರ್ತಾವ ತಾ ಚಟ್ಲಿ ಪ್ರೀತಿ ಮಾಡ್ತಾವ ಔಟಕ್ಕೆ ಯಾಕೆ ನಮ್ಗೆ ಹೋಗ್ತಿ ಯವ್ವ ನೀ ಹಂಗಾದಿ ಯಪ್ಪ ಹಂಗಾದಿ ಆಯ್ತು ಇನ್ನು ಸಟ್ಲಿ ಬರೋಣ ಬಾ ಹೋಗೋಣ ಮನೆಗೆ ಕೈ ಮತ್ತೆ ನೋಡ್ರಿ ಹೋಗೋಣ ಬಾದಾಮಿ ನಂಜೂರ ಬಲಿನ ಹುಡುಗೂರ ಬಾದಾಮಿ ನಂಜೂರ ಬಲಿನ ಹುಡುಗೂರ ನಾಗಾಣ ಮೈಸೂರು ಮಲ್ಲಿಗೆ ಸೂಜಿ ಮಲ್ಲಿಗೆ ದುಂಡು ಗುಲಾಬಿ ಕೆಂಪು ಗುಲಾಬಿ ಬಿಳೆ ಗುಲಾಬಿ ಹೂ ಬೇಕೇನ್ರಿ ಹೂ ಯಾರಿಗೆ ಸಿಗ್ತಾವು ಯಾರಿಗೆಲ್ಲ ಲಗು ಲಗು ಬರ್ರಿ ಬಡ ಬಡ ತಗೋರಿ 20 ರೂಪಾಯಿಗೆ ಒಂದು ಮೊಳ ಒಂದು ಮಾರು 80 ರೂಪಾಯಿ ಬಡ ಬಡ ಬರ್ರಿ ಸರ ಸರ ಅಳಿಗೆ ಮಾಡಿ ಕೊಡ್ತೀನಿ ನನ್ನ ಕೈಯಿಂದ ಅವನ ಈ ಊರಾಗ ಹೂವಕ್ಕೆ ಹೆಣ್ಮಕ್ಳು ಇದ್ದಂಗಿಲ್ಲ ಅಂತ ಕಾಣಿಸಕತ್ತೈತೆ ಇಷ್ಟಾದ್ರೂ ಒಬ್ಬರು ಬರುವಲ್ರು ಒಂದು ಹುಡುಗಿನೂ ಹಳ್ಳಿ ನೋಡುವಲ್ಲು ಹೂ ಕೊಟ್ಟು ಒಂದು ಚಲೋ ಹುಡುಗಿನ ಪಟಾಯಿಸಿ ಮದುವೆ ಮಾಡ್ಕೋಬೇಕಂತ ಈ ಹೂವಿನ ವ್ಯಾಪಾರ ಮಾಡಕತ್ತೀನ್ರಿ ಇಷ್ಟಾದ್ರೂ ಒಬ್ಬರು ಬರೋವಲ್ರು ಒಂದು ಹುಡುಗಿನೂ ಹಳ್ಳಿ ನೋಡುವಲ್ಲು ಓಹೋ ಇತ್ತ ಯಾವ್ದೋ ಒಂದು ಫಿಗರ್ ಬಂದಂಗ ಆಯ್ತು
ಓಹೋ ಇತ್ತ ಯಾವ್ದೊಂದು ಫಿಗರ್ ಬಂದಂಗ ಆಯ್ತು. ಹೂವು ಎಲ್ಲಾ ತರದ ಹೂ ಸಿಗ್ತಾರೆ ನಮ್ಮ ಹತ್ರ. ಬರೀ 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 ತೈ 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 ಬಗಾರಿ ಎಷ್ಟು ಮಾಡಿಯಪ್ಪ ರೇಟ್? ಮಲ್ಲಿಗೆ ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ಹೂವಿನಂತೆ ಅಲ್ಲೇ ಮಾಲಕರು ಬಂದು ಹೇಳಿದ್ರು ಟೈಮ್ ಆಗೈತವ ಬ್ಯಾಡ ಅಂತ ಹೇಳಿ. ಅದಕ್ಕೆ ನಾ ಸುಮ್ಮನೆ ನೀ ಹಾಡಕತ್ತೆ ಅಲ್ಲ. ಹೇಳ್ರಿ ಇಲ್ಲ ಇಲ್ಲ ನಾ ಎದರ ರೇಟ ಈಗ ಹೆಂಗ್ ದಾರಿ ಬಂದ್ ನೋಡ್ ಮಗ. ಎದರ ರೇಟ್ ಅದಲ್ಲ ಹೂವಿನ ರೇಟ್. ಈಗ ಹೂವಿನ ರೇಟ್ ನೀನು ಅಲ್ಲ ನನಗೊಂದು ಮಳ ಹೂ ಅಂತ ರಾಮಣ್ಣ ಅಲ್ಲಲ್ಲ ನಿಮ್ಮಂತವ್ರಿಗೆ ನಾವು ಹೂ ಕೊಡುವುದಿಲ್ಲ. ನಮ್ಮಂತ ಹುಡುಗಿಯರಿಗೆ ಕೊಡಲ್ಲ ಮತ್ತೆ ಹಳೆ ಮುದುಕರಿಗೆ ಕೊಡ್ತೇನೆ ಹೂವ. ನನಗೆ ಯಾರು ಮಾವ ಅಂತಾರೆ ಅವ್ರಿಗೆ ಕೊಡ್ತೀನಿ ನಾನು ಹೂವ. ಏನಂತ ನನಗೆ ಯಾರು ಮಾವ ಅಂತಾರೆ ಅವ್ರಿಗೆ ಕೊಡ್ತೀನಿ ನಾನು ಹೂವ. ಮಾಮ ಅಂದ್ರು ಹೂವ ಕೊಡೋ ಕೊಡ್ತೇನೆ ಹೂವ. ನಾನೇ ನನಗೇನಿನ ಹೂ ಬ್ಯಾಡ ಹೋಗ. ನಾನೇ ನಿನಗೆ ಕೊಡ್ತಂತಂದೇಳಿ ತುದ್ಗಲಲ್ಲಿ ನಿಂತಿದ್ದೀನಿ ನಾನು. ಯಾರು ಮಾಮ ಅಂತಾರೆ ಅವ್ರಿಗೆ ಪುಷಟೆ ಕೊಟ್ಟು ಹೋಗ್ತೀನಿ. ಅಕಸ್ಮಾತ್ ಮುಖ್ಯರ ಮಾಮ ಅಂದ್ರೆ ನಮ್ಮ ಮನೆ ಕಟ್ಟೈತೆ ಅಂತ ಅವ್ರಿಗೆ ಕೊಟ್ಟು ಹೋಗ್ತೀನಿ. ನೀವು ನೋಡಿ ಪಿಂಡ್ರಿ ಮಗ ವ್ಯಾಪಾರ ಮಾಡಕ್ ಬಂದಿಲ್ಲ. ಹುಡುಗಿಯರ ಕೈಯಿಂದ ಮಾಮ ಆಡಿಸ್ಕೊಳಕ್ ಬಂದಿಲ್ಲ. ಏನ್ ಮಾಡೋದು ಅದಕ್ಕ ನಮ್ಮಂತ ಹುಡುಗರು ಹಣೆ ಬರ ಕೆಟ್ಟೈತೆ. ಈ ಹಣ್ಣು ನೋಡಿ ನೋಡಿ ನನಗಂತೂ ಸಾಕಾಗೋಯ್ತು. ಹೂ ಕೊಟ್ಟು ಒಂದು ಹುಡುಗಿನ ಮಳು ಮಾಡಿ ಮಳಿ ಮಾಡ್ಕೋಬೇಕಂತ ಈ ಹೂ ವ್ಯಾಪಾರ ಮಾಡಕತ್ತೀನಿ. ಹೌದು ನಾ ಬೇಡ ಅಂದ್ರೆ ಏನ್ ಹುಡುಗಿಯರ ನಿಮ್ಮ ಜೀವನದಾಗ ಇರ್ಲಿಕ್ಕಪ್ಪ ಅಂದ್ರೆ ಜೀವನ ನಡೆಯಂಗಿಲ್ಲ ಅಂದಂಗ ಆತ್ ಬಿಡು. ಹೆಂಡತಿ ಇಲ್ಲದ ಜೀವನ ಸಿಮ್ ಇಲ್ಲದ ಮೊಬೈಲ್ ಇದ್ದಂಗ. ಸಿಮ್ ಇದ್ರೇನೆ ಮೊಬೈಲ್ಗೆ ಬೆಲೆ, ಇಲ್ಲದಿದ್ರೆ ಮನೆ ಮೂಲೆಗ ಹದರ ನೆಲೆ. ಹೆಂಡತಿ ಇಲ್ಲದಿದ್ರೆ ಬಾರಿಗೆ ಕುಡಿದು ಕುಡಿದು ಎಲ್ಲಿ ಸುಡ್ಕೊಂಡು ಸುಡುವಂತಾಯ್ತು ನಮ್ಮ ಜೀವನ. ಈಗ ಸಾಯಂಗಾಗಿಯಪ್ಪ ಕುಡ್ದು ಕುಡ್ದು ಸಾಯೋದಕ್ಕೆ ಈಗ ಸತ್ತ ಬದುಕಿನ. ಆದ್ರೂ ದೋಸ್ತ ಮದುವೆ ಮಾಡ್ಕೊಳ್ಳೋ ಹುಡುಗಿರ್ಲಿಕ್ಕಪ್ಪ ಅಂದ್ರ ನಿನ್ನ ಜೀವನ ಎಲ್ಲಿ ಬರ್ತೇಳು? ಮರಳಿ ಬಾರದೂರಿಗೆ ಅನ್ನೋನಿನ ಬಾಳೆ ಆಗತ್ತ ಅಂದಂಗ ಇದ್ದರೆ ನಾನೇನು ಸಾಧಿಸಬೇಕಾಗಿದೆ. ಮದುವಾದ್ರೆ ಈ ಗಂಡಸನ ಜೀವನ ಸಾರ್ಥಕವಾಗುತ್ತದೆ. ಮದುವಾದ್ರೆ ಈ ಗಂಡಸನ ಜೀವನ ಸಾರ್ಥಕವಾಗುತ್ತದೆ. ಅದೇಂಗ್ಲಿ ಆಗಲಿ ಕುಂಟರಾಗ್ಲಿ ಕುಂಟರಾಗ್ಲಿ ಹೆಣ್ಣಿಗೊಂದು ಗಂಡ ಬೇಕು. ಆ ಗಂಡ ಅಕ್ಕಿನ ಮದುವೆ ಆದಾಗ ಅಕ್ಕಿ ಜೀವನಕ್ಕೆ ಮುಕ್ತಿ ಸಿಗುತ್ತಾ ಅಂತ ಹೇಳ್ತಾರೆ ಬಲ್ಲವರು. ನೀ ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲ. ಈಗ ಕಾಲ ಬದಲಾಗೈತಿ. ಈ ಹೆಣ್ಣು ಕೊಡೋ ತಂದೆ ಕಾಲು ಹಿಡಿದು ಹೆಣ್ಣು ಕೇಳೋ ಪರಿಸ್ಥಿತಿ ಬಂದೈತಿ. ಈಗ ನನ್ನ ಮಾರಿ ನೋಡಿ ನನ್ನ ಪ್ರೀತಿ ಮಾಡಿ ನನ್ನ ಸಿಂಗಾರಿ. ನಿನ್ನ ಅಂತಲ್ಲಿ ಏನೈತೆ ಅಂತ ನಾನ್ ನಿನ್ನ ಮಾಡ್ಲಿ. ಎಲ್ಲಾರು ನಂದು ಐತೆ. ಎಲ್ಲಾರು ನಿಂದು ಐತೆ ಮನಸ ನಾ ಏನ್ ಕೇಳಿದ್ದೆ? ನೀ ಕೇಳಿದ್ದಕ್ಕ ನಾನು ಸಿಟ್ಟಿಗೆದ್ದು ತೋರ್ಸವ. ತಡಿ ಪುರುಷ ಮಾಡ್ಕೊ ಜಂಪ್ ಮಾಡಬೇಡ, ಇನ್ನೂ ಅಲ್ಲಿ ಇರ್ತದೆ. ಸಮಾಧಾನ ಇರು. ನಾ ಕೇಳಿದ್ದು ನಿನ್ನ ಆದ ಎಷ್ಟು ಐತಿ ಅಂತ ಕೇಳಕತ್ತಿ. ನನ್ನ ಆದ ಎಷ್ಟು ಅಂತ ಕೇಳಿದ ನೀನು? ನೀ ಕೇಳಿದ್ದಕ್ಕ ನಾನು ಸಿಟ್ಟಿಗೆದ್ದು ತೋರ್ಸವ. हे प्रभु हरि राम कृष्ण जगन्नाथ तो प्रेमानंद ये क्या हुआ? ये मಳೆಪ್ಪ ಬಿಗ್ ಬಾ ನಾಕ್ಸಿನದು ಪೇಮೆಂಟ್ ಬಂದ್ಬಿಡು. ಇಲ್ಲಿ ಬಂದ್ರೆ ನಾಶ ಆಗ್ಬಿಡ್ತೀವಿ ನಾವು. ಇದೇ ನನ್ನ ಹೃದಯ ಅಂತ ಎನರ್ಜಿ ಡ್ರಿಂಕ್ ಅನ್ನಲ್ಲ ಎಲ್ಲೆಲ್ಲೋ ಕೊಲ್ಲಪ್ಪ ಯಪ್ಪ ಎಲ್ಲಿ
ಏನ್ ತಗೋ ತೋರಿಸ್ತೀಯಪ್ಪ? ನೀನು ತೋರ್ಸನ್ನಾಕ ಹನುಮಂತ ಎದೆ ಬಗದು ರಾಮ ಸೀತೆನೆ ತೋರಿಸ್ದಂಗ ನಾನು ಎದೆ ಬಗದು ತೋರಿಸ್ಲೇನಾ? ಏನು ನೀನೇನನ್ನ ಹೃದಯದಾಗ ನೀನು ಹೃದಯ ತೋರಿಸ್ತೀಯ? ನೀ ಹೃದಯ ತೋರಿಸ್ತೀಯ ನೀನು? ತೋರ್ಸ ನೀನು ತೋರಿಸ್ತೀಯ? ಬ್ಯಾಡಪ್ಪ, ನೀ ತೋರ್ಸೋದು ಬೇಡ, ನಾ ನೋಡೋದು ಬೇಡ. ನೋಡ್ ದೋಸ್ತ, ನಾ ಯಾವ ನೌಕರಿ ಮಾಡ್ತಾನ ಅವ್ನ ಹುಡುಕಣ್ಣ ಅವನ್ನಪ್ಪ. ನಿಮ್ಮಂತ ಹುಡುಗಿಯರು ನೌಕರಿಗಳನ್ನ ತಪಾಸಣೆ ಮಾಡಿ ಕುಂತಾರೆ, ನಮ್ಮಂತ ಹುಡುಗರಿಗೆ ಬರಗಾಲ ಬಂದಿತ್ತೆ. ಹಂಗ ಮಾಡ್ಬೇಡ್ರ ಅದಕ್ಕ ಸ್ವಲ್ಪ ಮಾಡ್ತೀನಿ. ನಿನಗೆ ಮನ್ಸಿ ಬಂತ ಪೂರ್ತಿ ಮಾಡ್ತೀನಿ. ಸ್ವಲ್ಪ ಮಾಡುದು. ನೀನೊಂದು ಅರ್ಥ ತಪ್ಪು ತಿಳ್ಕೊಂತೇಳಿ ಯವ್ವ ಪ್ರೀತಿ ಮಾಡ್ತೀನಿ ಅಂದೆ. ಇದು ಯಾವ ಮಾಡ್ಬೇಕಿದೆ? ಇದ್ರದೆಲ್ಲದ ನಾನ ಮಾಡುದೆ. ಅದಾರಿ ಪ್ರೀತಿ ಪ್ರೀತಿ ಆತ್ ಬಿಡು ದೋಸ್ತ, ನೀ ಇಷ್ಟು ಕೇಳ್ಕೊಳಕತ್ತಿಯಲ್ಲ ಆತ. ನಾನಿನ್ನ ಪ್ರೀತಿ ಮಾಡ್ತೀನಿ. ಏನೋ ಇಷ್ಟು ಬೇಕು ಬಿಟ್ಟಿನಿ 2 ವಾರ ಬಿಟ್ಟಿನಿ ಯವ್ವ. ಯಮ್ಮ ನಾ ಅವ್ನು ಕೇಳಬೇಕಾಗಿತ್ತು ನಿನ್ನ. ಮುದ್ದೆ ಸಂತ ಬಂದ್ಮೇಲೆ ಹೇಳ್ತಾನಂತೆ ಯವ್ವ. ಈಗ ನನಗೆ ಈಗ ಬೇಕ. ಅಲ್ಲ ಯಮ್ಮ, ಇದು ಮಿಂಚುತ್ತ ಸುಮ್ಮನೆ ಹಿಂದೇನು ಅವಶ್ಯಕತೆಗೆಲ್ಲ ಪಾಟ್ ಬರ್ತಾವ ನೋಡು. ಓದ ನಾನು ಓದ ಇನ್ನೇ ನನಗೆ ನೌಕರಿಲ್ಲ, ನಿನಗಿಲ್ಲ ಬಿಡು ಅದನ್ನೆಲ್ಲ. ನೀ ಇಷ್ಟ ಕೇಳಕತ್ತಿ, ನಾನು ಪ್ರೀತಿ ಮಾಡಕತ್ತೀನಿ. ನೋಡ್ದಸ್ತ, ನಾನು ಮೊಬೈಲ್ ಇದ್ದಂಗ, ನೀನು ಸಿಮ್ ಕಾರ್ಡ್ ಇದ್ದಂಗ. ನನ್ನ ಬಂಗಾರದ ಗಿಂಡಿ ಬಾಳ ಖುಷಿ ಪಡಬೇಡ. ಒಳ್ಳೆ ಆಫರ್ ಸಿಕ್ತು, ನಾವು ಸಿಮ್ ಕಾರ್ಡ್ ಚೇಂಜ್ ಮಾಡ್ತೀನಿ. ಮತ್ತೆ ನಿನ್ನ ಮೊಬೈಲ್ಗೆ ನಾನು ಪರ್ಮನೆಂಟ್ ಆಗಲಿದ್ರೆ ಚೇಂಜ್ ಮಾಡುವಂತೆ ಶುರು ಮಾಡುವುದಿಲ್ಲ ಪ್ರೇಮ ಗಾನ. ಕನ್ನಡ ಮಾತಾಡ್ತಾನೆ, ಇಂಗ್ಲಿಷ್ ಮಾತಾಡ್ತಾನೆ. ಇಂಗ್ಲಿಷ್ ಇರ್ಬೇಕಿದೆ.
ಇನ್ನೊಮ್ಮೆ ಭೇಟಿಯಾದಾಗ ನಾನು ನಿನಗೆ ಹಿಡಿಸಿಲ್ಲ ಅಂತ ಹೇಳು. ಇನ್ನು ಬರ್ಲಾ? ಬಾಯ್ ಬಾಯ್. ಇವು ಇಟ್ಟು ದಿನ ಕಾಡ್ನಾಗಿತ್ತನ ಇವತ್ತು ನಾಡಿಗೆ ಬಂದ ನಾನು ನನಗೆ ಯಾಕ ಡೌಟ್ ಬರಕತ್ತೈತಿ. ಇವ ಸೇಮ್ ಹಂದಿ ತಂಗಿಲ್ಲ ಹೌದಿಲ್ಲ? ನೀನು ಚಿಂಪಾಗಿ ತಂಗಿಲ್ಲ ಹೌದಿಲ್ಲ? ಬಾಯ ಮಡ್ಕೆ ತರಕ್ಲೆ ಹೌದಿಲ್ಲ? ನೀನು ಮುಂಗೇನ ಮಾಡಿ ಕೂಗ್ಲಿ. ನೋಡ್ರಿ ಕೃಷ್ಣಪ್ಪರೇ, 5 ನಿಮಿಷದಲ್ಲಿ ನಿಮ್ ಮನೆ ಮುಂದೆ ಪ್ರತ್ಯಕ್ಷವಾಗ್ತೀನಿ. ಅದನ್ನ ಯಾವಸ್ತಿ ಈ ಆಳ ಫೋನ್ ಯಾಕಾರ ಬಂದವಂತೀನಿ ಹೋಗಕ್ಕ 5 ನಿಮಿಷ ತಡವಾದ್ರಿ ಈ ರಾಬಹದ್ದೂರ್ ಸಾವ್ಕಾರ ತಮ್ಮ ಕೃಷ್ಣಪ್ಪ ಫೋನ್ ಮಾಡೇ ಬಿಡ್ತಾನ್ರಿ. ಈ ಕಾರ್ ಡ್ರೈವರ್ ಯಾಕಾರ ಆಗಿ ಅನ್ಸ್ಬಿಡತ್ ನೋಡ್ರಿ ನನಗಂತ. ಏನಾರ ಅದೀಗ ನಡೋ ರಸ್ತದಾಗ ನಿಂತಿಯಲ್ಲ? ನಾ ಏನ್ ನಿಂತಿಲ್ಲ ಹೊಂಟಿದ್ನ ಸುಮ್ಮ ಅಲ್ಲಿ ನನ್ನ ಲವರ್ ಇಲ್ಲ ಇಲ್ಲೇ ಬಗಲಾಗ ಇದೀನಿ ಎಲ್ಲ ಕೊಡ್ತೀಯ? ನನ್ನ ಕ್ರಶ್ ಅವ ಅವ್ನು ನೋಡಕತ್ತಿದ್ನಪ್ಪ. ಅಲ್ಲ ನಾ ಏನಿಲ್ಲ ರಿಕವರಿ ಮಾಡಿ ಏ ರಾಧಿಕಾ, ನನ್ನ ರಿಕಮ್ ಅನ್ಬೇಡ. ಯಾಕಂದ್ರೆ ಈ ಊರಿನ ಅಗರ್ಭ ಶ್ರೀಮಂತನ ರಾಬಹದ್ದೂರ್ ಕಾರ್ ಡ್ರೈವರ್ ಆಗಿನ್ ರಾಧಿಕಾ. ಹೌದು ರಾಧಿಕಾ, ಒಮ್ಮೆ ಕ್ಲಚ್ ಹೊತ್ತು ಗೇರ್ ಹಾಕಿ ಎಕ್ಸಿಲೇಟರ್ ಕೊಟ್ಟಿ 120 ಹೋಗುತ್ತೆ ಸ್ಪೀಡ್. ಒಮ್ಮೆ ಹತ್ತಿ ನೋಡ ನನ್ನ ಕಾರು, ತೋರಿಸ್ತೀನಿ ನನ್ನ ಡ್ರೈವಿಂಗ್ ಸ್ಟೈಲ. ಮಾಮ ನಿಂಚಿನ ಫುಲ್ ಹಿಟ್ಟಿ ಬಿದ್ದೋತಪ್ಪ ಬೇಸ್ಗ್ಯಾಗ. ನೀವು ಕಾರಣ ಡ್ರೈವರ್ ಹೌದಾ ರಾಧಿಕಾ? ಹಿಂದೀಟ್ ಇದ್ರೆ ಕೊಟ್ಟು ನೋಡು, ಹೊಡೆದು ತೋರಿಸ್ತೀನಿ. ಏನೋ ಮಾಡೋದು ತೋರಿಸ್ತೀನಿ. ಇಲ್ಲ ಕಾರ್ ಹೊಡಿತೀನಿ ಅಂದ. ಇಲ್ಲಪ್ಪ ನಮ್ದೇನು ಕಾರ್ ಇಲ್ಲ. ಅಲ್ಲ ರಥ ಅಂತ ಐತಿ ಹೊಟ್ಟೆ ಯಾರು ಹೊಡಿಯೋರಿಲ್ಲ ಅಂತ ಆಕಿದ ಹೊಡಿ ಹೋಗು ನೋಡೋನು. ಹೊಡಿಯಂತ ರೆಡಿನೇ ಆಗಿದ್ದೀನಿ ಅಂದಂಗ ನೀನ ಕೇಳ್ತಿ. ನಿಂದಿಟ್ಟಿದ್ರೆ ಕೊಡ್ತೀಯನ? ಏನಂತ ತೋಣಿನ ಜೀವ ಸುಮ್ಮನೆ ನೀನು ಕೊಡ್ತೀನಿ 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 ಅಷ್ಟೊಂದು ಯಾಕೆ ಸಿಟ್ ಆಗ್ತಿ ಬಿಲ್ಬುಲ್ಲ? ನಾನ್ ಕೇಳಿದ್ದು ನಿನ್ನ ಫೋನ್ ನಂಬರ. ಫೋನ್ ನಂಬರ್ ಅಲ್ಲ ನಾ ಫೋನ್ ನಂಬರ್ ನಿನ್ ಕೊಡ್ಬೇಕಾ? ನಮ್ಮಲ್ಲಪ್ಪ ಅದು ನಂಬರ್ ನಾವ್ ಯಾರಿಗೂ ಕೊಟ್ಟೇ ಇಲ್ಲ. ನಾವ್ ಕೊಡೋದೂ ಇಲ್ಲ. ಒಮ್ಮೆ ಕೊಟ್ಟು ನೋಡ ನಿನ್ನ ನಂಬರು, ಮಾಡ್ತೀನಿ ವಿಡಿಯೋ ಕಾಲ್, ಆಮೇಲೆ ತೋರಿಸ್ತೀನಿ ಈ ಸಾಮಾನ ಪವರ್. ನನ್ನ ಮುಂದೆ ತೋರಿಸ್ಬೇಡ ನಿನ್ನ ಪವರ್. ಒಂದು ಕೊಡಬಾರ್ದು ಕೊಟ್ರೆ ಆಕೆ ತೋಳಿನ ಮುಖ ಪಂಚರ್. ನನ್ನ ಮುಖ ಯಾಕೆ ಪಂಚರ್ ಆಗುತ್ತೆ? ನಾನೇನು ಕೇಳಬಾರ್ದು ಕೇಳಿನ ಹುಡುಗಿ, ನಿನ್ನ ಫೋನ್ ನಂಬರ್ ಕೇಳಿನಿ. ಅಷ್ಟಕ್ಕೂ ನನ್ನ ನಂಬರ್ ನಿನಗೆ ಆಗ್ಬೇಕು? ಬೋರ್ ಆದಾಗ ಇನ್ಸ್ಟಾಗ್ರಾಮ್ ಚಾಟಿಂಗ್ ಮಾಡಕ, ಬಳ್ಳಾರಿ ಕರ್ಕೊಂಡು ಹೋಗಿ ಸಿನಿಮಾ ತೋರ್ಸ್ಕೊಂಡ್ ಬರಕ ಹುಡುಗಿ. ಯಪ್ಪ ಮೊದಲು ನಿನ್ ತಗಸ ಪಾಸಿಂಗ್ ಇಪ್ಪತ್ತು ನನ್ ತಗಸು ಅನ್ಸಿ. ಈಗಿನ ಹುಡುಗರು ಬರೀ ಹಿಂಗ ನೋಡ್ರಿ, ಬರೀ ಇನ್ಸ್ಟಾದಾಗ ಹಾಯ್ ಅಂತ ಮೆಸೇಜ್ ಮಾಡಿದ್ನೆ, ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ದೆ, ಸ್ಟೆಚ್ ಮೆಸೇಜ್ ಮಾಡಿದ್ನೆ, ಬೇಕಾದಂಗ ಮೆಸೇಜ್ ಮಾಡ್ತಾವ, ಮತ್ತ ಬಾಯ್ ತಗೊಂಡು ಕುಂದಿರ್ತಾವ. ಅವ್ರ ಮುಂದೆ ದೇವ್ರು ಬರ್ಲಿರಿ ಹಿಂಗ ಮಾಡಿ ತಿರುಗಿ ನೋಡಂಗಿಲ್ಲ. ನೋಡಿವ್ರು ಎಂತ ದೇವ್ರು ಪ್ರತ್ಯಕ್ಷ ಆದ್ರೂ ತಿರುಗಿ ನೋಡಂಗಿಲ್ಲ ಅಂತ ಗೌಡ್ಸು. ಅಷ್ಟೊಂದು ಯಾಕೆ ಸಿಟ್ ಆಗ್ತೀಯ? ನಾನೇನು ಕೇಳಬಾರ್ದು ಕೇಳಿದೆ ಹುಡುಗಿ, ನಿನ್ನ ಫೋನ್ ನಂಬರ್ ಕೇಳಿನಿ. ಒಮ್ಮೆ ಫೋನ್ ನಂಬರ್ ಕೇಳಿನಿ. ಮೊಬೈಲ್ ಒಂದು ದೇವಸ್ಥಾನ ಇದ್ದಂಗ, ವಾಟ್ಸಪ್ ದೇವರ ಭೇಟಿ ಆದಂಗ ಅಲ್ಲಿ ಬಂದೆ ಅಲ್ಲಿಗೆ ಬರ್ಬೇಕ. ಮತ್ತೆ ಈ ಶಾಮ್ಗ ನಿನ್ನ ಫೋನ್ ನಂಬರ್ ಕೊಡ್ಲಿದ್ರೆ ಈ ಹೆಣ್ಣಿಗಿರಂತ ಕದ್ದಿಲ್ಲದ ಪಕ್ಕ ಗ್ಯಾರಂಟಿ ನೋಡ ನಿನಗೆ. ಹತ್ರ ಆಡ, ಅವ್ರ ಹತ್ರ ಏನಾಡ್ತಿ? ನಮ್ಮ ಅಜ್ಜ ನನ್ನ ಲವರ್ ಇದ್ದಿನ್ಲಿ, ಎಲ್ಲಿ ಹೋಗ್ತಾನ ಅವ ಬರ್ಲಿಕ್ಕ ನಾ ಊರ್ಲ ಕೂಡ ಸಾಯ್ತೀವಿ ನೋಡು. ಅವ್ನ ಕರೆಸ್ರ ಅವ್ನ ಹೆಂಗಾರ ಮಾಡಿ ಇಷ್ಟೆಲ್ಲ ಮಾತಾಡ್ಕತ್ತಿಯಲ್ಲ. ಏ ನನ್ನೇನು ಅರ್ಧ ನಾಡೋಷರು ಮಾಡಿ ಪಕ್ಕ ಹುಡುಗಿ ಆದ್ರೆ ಒಪ್ಪಿಕೋ. ನನ್ನ ಲವ್ ಪ್ರಪೋಸ್ ಸಿರಿಗೆರೆ ಜಾತ್ರೆ ಕೊಡ್ತೀನಿ ನಾಳೆ ನಿಂಗೆ ಸರ್ಪ್ರೈಸ್. ಅಪ್ಪಿ ಈ ರಾಜಕಾರಣ ಬಹಳ ಟೈಟ್, ಒಪ್ಪೋದಿಲ್ಲ ನಿನ್ನ ಪ್ರಪೋಸ್. ಒಂದು ಕೊಡಬಾರ್ದು ಕೊಟ್ಟನಪ್ಪ ಅಂದ್ರೆ ನೀ ಹಾಕಿಲ್ಲ ದಾಸ. ಲೇ ನಾನು ಯಾಕೆ ಆಗ್ತಿಲ್ಲ ದಾಸ? ನಾನು ಯಾಕೆ ಹಾಕ್ತೀನಿ ದಾಸ? ಮಾಡ್ತೀನಿ ನಿನಗೆ ರೇಪ, ಆಮೇಲೆ ಹಾಕ್ತೀನಿ ನೋಡ ನನ್ನ ವೈಫ್. ಮಮ್ಮ ಶಮ್ಮು ಮಮ್ಮ ಬಾ 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 ದಾರಿಗೆ ಬಂತಲೆ ಹುಡುಗಿ. ಹಿಂಗ ಬಾ ದಾರಿಗೆ. ಸ್ವಲ್ಪ ಎತ್ತು. ನೀ ಪುರುಷಕ್ಕೆ ನೋಡಿ ತಳ ಕುಂತಲ್ಲಿ. ಮಮ್ಮ ನೀ ಹೆಂಗ್ ಹೇಳ್ತಿ ನಾ ಹಂಗ ಬಾ ದಾರಿಗೆ. ನಿಮ್ಮ ಅವನ ಇಷ್ಟ ತನಕ ಚಿಗಿರಿ ಹಂಗ ಚಿಗದ್ ಹಾಡಿ ಇವಾಗ ಮಾಮ ಅಂದ್ರೆ ಬಿಡ ಮಗನೆಲ್ಲ ಈ ಶಾಮ. ಪೇಮೆಂಟ್ ಐತಲ್ಲಪ್ಪ, ಮತ್ತೆ ಮಾಮಾರ ಅನ್ನಬೇಕು ನೀನ್ ಲವ್ ಮಾಡ್ತೀನಿ
ಆದ್ರೆ ಒಂದು ಪ್ರೇಮಗಾನ ಹಾಡಿ ನಾನವ ಹುಡುಗಿ ಸಾಬು ಮಾಮ ಹೇಳ ನನ್ನ ಮುದ್ದಿನ ಸೊಸೆ. ಹಂಗ ನಾಯಿ ಮಾಡ್ತ ಮನುಷ್ಯರ್ ಮಾಡಂಗಿಲ್ಲ. ನಾಯಿ ಹೆಂಗ್ ಮಾಡ್ತಾ ಮನುಷ್ಯರು ಮಾಡೋದು? ನೀನು ಬರೆಯಕ್ ನಾಯಿ ಅದಿ ಬಿಡು. ಅಲ್ಲ ಹೋಗೋಣ ಮನೆಗೆ. ನೋಡು ರಾಧಿಕಾ, ಕಡೆಯದಾಗಿ ಒಂದು ವಾರ್ನಿಂಗ್ ಕೊಡ್ತೀನಿ. ಏನು? ಇನ್ನ ಒಂದು ವಾರ ಬಿಟ್ಟು ಬರ್ತೀನಿ. ನಾನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಕೊಂಡು ಏನಂತ ಆಮೇಲೆ ಹೇಳಿ. ನೀನು ಒಂದು ವಾರ ಬಿಟ್ಟು ಬಂದು ಹಂಗಂತೆ ನಡಿ ಮಾಮ. ಅತ್ತ ಬಾರ ಬಂಡ್ಯಾಗ ಕಿಟಕಿ ನೋಡಬೇಡ ಕಿಟ್ಟಾಗ ಪಕ್ಕದ ಮನೆಯ ಪಂಜರಂಗಿ ಯಾಕಣ ಯಾರ ಮನೆಗ ಕೊಳ್ಳಿ ಇಟ್ಟು ಪಕ್ಕ 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 ನಗಕತ್ತಿ ಅಲ್ಲಣ. ಏ ಕೃಷ್ಣ, ಇದು ಆನಂದದ ನಗುವಲ್ಲ ಕೃಷ್ಣ. ನನಗೆ ಎದುರಾದವರ ಮೇಲೆ ತೀರಿಸಿಕೊಳ್ಳುವ ನಗೆ ಇದು. ಅದೇ ತೀರಿಸಿಕೊಳ್ಳುತ್ತೇನೆಂದು ಎಗರಾಡಿದವರೆಲ್ಲ ಎಳ್ಳು ನೀರು ಬಿಟ್ಟುಕೊಂಡು ಯಮಲೋಕ ಸೇರಿದ್ದಾರೆ. ಇನ್ನೊಬ್ಬರ ಮೇಲೆ ಅಗೆತನವನ್ನು ಸೇರಿಸಿಕೊಳ್ಳುವುದು ಬಿಟ್ಟು ಈ ಊರ ಜನರೊಂದಿಗೆ ಹೊಂದಿಕೊಂಡು ಹೋಗುವುದನ್ನು ಕಲಿಯಣ್ಣ. ಏ ಕೃಷ್ಣ, ಹೊಂದಿಕೊಂಡು ಹೋಗುವ ಕಾಲ ಇದಲ್ಲ. ಹೊಂದಿಕೊಂಡು ಹೋದವಂತೆ ಅಂಚು ರೂಪಿಸುವ ಕಾಲ ಇದು. ಹಾ, ಅಂದ ಹಾಗೆ ಇವರು ಯಾರು ಕೃಷ್ಣ? ಶ್ಯಾಮಂತರಿ ಸೌಕರ್ಯವರೇ, ಇದೇ ಊರಿನವನು. ಕೃಷ್ಣಪ್ಪ ಅವರು ಕಾರ್ ಡ್ರೈವರ್ ಬೇಕಂತ ಹೇಳಿದ್ರು, ಅದಕ್ಕಾಗಿಯೇ ಬಂದಿದ್ದೀವಿ. ಕಾರ್ ಡ್ರೈವಿಂಗು ಮಾಡ್ತಾನ, ನನ್ನ ಸೇಫ್ಟಿಗೂ ಇರ್ತಾನಂತ ಕರ್ಕೊಂಡ್ ಬಂದಿನಿ. ಏ ಕೃಷ್ಣ, ಯಾರನ್ನು ಕೇಳಿ ಇವನನ್ನು ಕರೆದುಕೊಂಡು ಬಂದೆ? ಇವನಿಗೆ ಸಂಬಳ ಎಲ್ಲಿಂದ ಕೊಡುವೆ?
ನಮ್ಮ ಅಜ್ಜ ಮುತ್ತಜ್ಜರೆಲ್ಲ ಸಂಪಾದಿಸಿಟ್ಟು ಹೋಗ್ಯಾರಲ್ಲಪ್ಪ ಆಸ್ತಿನ. ಆ ನಾಗನಾಥೇಶ್ವರ ಕೃಪೆಯಿಂದ ನಮಗೇನು ಕಡಿಮೆ ಆಗೈತೇನ? ಅದ್ರಾಗಿಂದ ಕೊಡೋಣ. ಏ ಕೃಷ್ಣ, ನಮಗೇನು ಕಡಿಮೆ ಇಲ್ಲ ಎಂದು ಕಂಡವರಿಗೆ ಕೊಡುತ್ತಾ ಹೋದರೆ ಮುಂದೆ ನಾವು ತಿರುಪೆ ಎತ್ತಬೇಕಾಗುತ್ತದೆ. ಇವರಿಗೆ ಸಂಬಳ ನಾನು ಕೊಡುವುದಿಲ್ಲ ಕೃಷ್ಣ. ನೀನು ಕೊಡುವುದಿಲ್ಲ ಅಂದ್ರೆ ನಾನು ಬಿಡುವುದಿಲ್ಲ. ನನಗೆ ಬರಬೇಕಾದ ಆಸ್ತಿನ ಭಾಗ ಮಾಡಿಕೊಡ. ನೋಡು ಕೃಷ್ಣ, ನಮಗೇನು ಕಡಿಮೆ ಇಲ್ಲ ಎಂದು ಕಂಡವರಿಗೆ ಕೊಡುತ್ತಾ ಹೋದರೆ ಅದು ರಾಜವೈಭೋಗದ ಮನೆತನ. ಈ ರೀತಿ ಹೇಳುವುದರಿಂದ ನನ್ನ ಪ್ರತಿಷ್ಠೆಗೆ ಧಕ್ಕೆ ಅಲ್ಲದೆ ನನಗೆ ಇದು ಆಗುತ್ತದೆ. ಅದಕ್ಕೋಸ್ಕರ ನೀನು ಏನಾದರೂ ಮಾಡಿಕೋ, ಹಾಳಾಗಿ ಹೋಗು. ನಾನು ಹಾಳಾಗೋದರೆ ನೀನು ಹಾಳಾಗೋದಂತೆ. ಯಾಕೆಂದರೆ ಈ ಮನೆಯ ವಾರಸುದಾರ. ಏ ಶಮ, ಬಾರಲೇ, ನಮ್ಮ ಕಾರ್ ಗಾಡಿ ಬಹಳ ದಿನದಿಂದ ದೂಡುವುದು ನಿಂತದೆ. ತಗೊಂಬಂದಲ್ಲಿ ವಾಟರ್ ಸರ್ವಿಸ್ಗೆ ಮಾಡಿಸ್ಕೊಂಡು ಬಳ್ಳಾರಿಗೆ ಯಾವ್ದೋ ಪಬ್ಬು ಓಪನ್ ಮಾಡ್ರಂತೇಳಿ ಹೇಗೆ ಗಾಡಿ ಹಂಗೆ ಸೀರೆ 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 ಹೊಟ್ಟೆ ಕಣ್ಕಂಡ್ ಬಿಟ್ಕೊಂಡ್ ನೋಡ್ತೀರಾ, ಪುಟ್ಟ ಪುಟ್ಟ ಗೌನು ತುಟ್ಟ ಹಿಂದೆ ಹಿಂದೆ ಬೀಳ್ತೀರಾ. ಸೀರೆ ಅಲ್ಲ ಗೌನು ಅಲ್ಲ ಹುಟ್ಟ ಬಟ್ಟೆಯಲ್ಲಿ ಹೇಳಿತು, ನೀವು ನೋಡೋದ್ರಾಗ ಎಲ್ಲ ನಿಮ್ಮ ಬುದ್ಧಿ ಎಲ್ಲ ಶುಭ. ಅಂತೀಯ ಮಾವ, ಅಂತೀಯ ಮಾವ, ಅಂತೀಯ ಅಂತೀಯ ಮಾವ. ಬೆಳ್ಳಗಿದ್ರೆ ಒಬ್ಬ ತಳ್ಳಿ ತಳ್ಳಿ ಹೋಗ್ತಾನೆ, ಕಪ್ಪು ಕಪ್ಪಾಗಿದ್ರೆ ಒಬ್ಬ ತಪ್ಪು ತಪ್ಪು ನೋಡ್ತಾನೆ. ಕಪ್ಪು ಅಲ್ಲ ಬೆಳಕು ಅಲ್ಲ ರಂಗಿನ ಹಂಗು ನಿಮಗಿಲ್ಲ, ಹೆಂಗಿದ್ರು ಸರಿ ಅಂತೀರ, ನಿಮ್ಮ ಬುದ್ಧಿ ಇಲ್ಲ ಶುದ್ಧಿ. ಹೂ ಅಂತೀಯ ಮಾವ, ಹೂ ಅಂತೀಯ ಮಾವ, ಹೂ ಅಂತೀಯ ಮಾವ, ಹೂ ಅಂತೀಯ ಮಾವ. ಊಟ ಇದ್ರೆ ಒಬ್ಬ ಹಾರಿ ಹಾರಿ ಬರ್ತಾನೆ, ಗಿಡ್ಡ ಇದ್ರೆ ಒಬ್ಬ ಜಾರಿ ಜಾರಿ ಬೀಳ್ತಾನೆ. ಮುದ್ದ ಅಲ್ಲ ಗಿಡ್ಡ ಅಲ್ಲ ನಿಮ್ಮ ಸತ್ಯ ಎಳ್ಳೇರು, ಸಿಕ್ಕಿದ್ದೆಲ್ಲ ಸೀರೆ ನಿಮ್ಮ ಬುದ್ಧಿ ಎಲ್ಲ ದೇಶಕ್ಕೆ ನಾಳೆ ನಾನಾದರೆ ಪ್ರಧಾನಿ. ಕುಡಿದರು ವಾಸನೆ ಬಾರದಂತೆ ಮೇಂಟೈನ್ ಮಾಡ. ಕಂಡ ಮಠ ಕುಡಿದರು ರಸ್ತೆಯುದ್ದಕ್ಕೂ ತೂಗಾಡಬಾರದು. ಎಷ್ಟೇ ಕುಡಿದರು ವಾಸನೆ ಬಾರದಂತೆ ಮೇಂಟೈನ್ ಮಾಡ. ಎಷ್ಟೇ ಕುಡಿದರು ವಾಂತಿ ಮಾಡಿಕೊಳ್ಳಬಾರದು. ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡುವವರೇ ನಿಜವಾದ ಕುಡುಕರು. ಗಾಂಜಾ ಪಕ್ಷದವ್ರು ಹಂಗಲ್ರಿ, ದಮ್ ಹಿಡಿಸ್ಕೊಂಡು ಮೂಲೆ ಗುಂಪಾಗ್ಬಿಟ್ರ. ಇನ್ನು ಮಟ್ಕ ಪಕ್ಷದವ್ರು ಆಸ್ತಿ ಪಾಸ್ತಿನೆಲ್ಲ ಮಾರ್ಕೊಂಡು ಬರ್ಬಾದ್ ಮಾಡ್ಬಿಟ್ರ. ಆದ್ರೆ ನಮ್ ಕುಡುಕರ ಪಕ್ಷ ಹಂಗಲ್ರಿ. ಆ ಸೂರ್ಯ ಚಂದ್ರನಿರುವ ಮಠ ನಮ್ಮ ಬಾವುಟ ಹಾರದ. ಇಷ್ಟು ವ್ಯಾಲಿ ಒಳಗೆ
ಓದಿವ್ರಿ ಆದ್ರೂ ನಮ್ಮಂತ ಕುಡುಕರಿಗೆ ಮರ್ಯಾದೆನೇ ಕೊಡಂಗಿಲ್ಲ ಈ ಜನ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ಲೇ ನಿನ್ನಂತ ಕುಡುಕರು ಯಾರು ಕೊಡ್ತಾರೆ ಮರ್ಯಾದೆ? ಇಲ್ಲ ನಿಮ್ಮಂತ ಹುಡುಗರಿಗೆ ಆಟೇ ಕೊಡ್ತಾರೇನು ಮರ್ಯಾದೆ? ಇಲ್ಲಪ್ಪ ನಿಮ್ಮ ಹತ್ರ ಅಷ್ಟ ಕೊಡ್ತಾರ ಮರ್ಯಾದೆ. ಏ ರಾಧಿಕಾ, ನನ್ನ ಕುಡುಕ ಅನ್ನಬೇಡ, ಚಂದನಂಗ ಮದ್ಯಪಾನ ಪ್ರಿಯರ ಅಂತ ಅನ್ನ. ಇಲ್ಲ ನೀನು ಪುಸ್ಲಿಂಗ ಅಲ್ಲಿ ಕುಡುಕರಿಗೆ ಕುಡುಕ ಅನ್ನಲ್ಲ ಮದ್ಯಪ್ರ ಪ್ರಿಯರು ಅನ್ನಬೇಕು. ಕುಡುಕ ಎನ್ನುವುದು ಆಡು ಭಾಷೆ, ಮದ್ಯಪಾನ ಪ್ರಿಯರು ಎನ್ನುವುದು ಸಂಸ್ಕೃತ, ಅಂದ್ರ ಸುಧಾರಿಸಿ ಮಾತಾಡೋದು. ನೀವು ಕುಡುಕ ಅಂದ್ರ ನಮ್ಮಂತ ಕುಡುಕರ ಮನಸ್ಸಿಗೆ ಪೆಟ್ಟಾಗೋದಿಲ್ಲ. ನಮ್ಮ ರೊಕ್ಕ ಕೊಟ್ಟು ನಾವು ಕೊಡ್ತೀವಿ, ನೀವು ನಮಗ ಕುಡುಕ ಅಂದ್ರ ನೋಕತಿ ನೋದು ಕುಡಿದು ಬಿಟ್ಟು ಬಿಡ್ಬೇಕು. ಹೆಣ್ಣು ಮಕ್ಕಳ ಮೆದುಳು ಮೊಣಕಾಲಾಗೆ ಇರ್ತತಿ ನೋಡು. ಅಲ್ಲ ಏನಂತ ತಿಳಿದಿಗಿ, ನಮ್ಮಂತ ಕುಡುಕರು ಕುಡಿಯೋದು ಬಿಟ್ರೆ ಸರ್ಕಾರಗಳೇ ಉರುಳಿ ಹೋಗ್ತಾವ. ನಮ್ಮಂತ ಕುಡುಕರಿಂದ ನಡೆಯಕತ್ತೈತಿ ಸರ್ಕಾರ. ಒಂದು ಹೇಳ್ತೀನಿ ತಿಳ್ಕೊ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಗಂಡೊಂದು ಕುಡಿದರೆ ಸರ್ಕಾರವೊಂದು ನಡೆದಂತೆ. ಅದನ್ನೆಲ್ಲ ನಾವಿಷ್ಟೆಲ್ಲ ಕುಡಿದು ಟ್ಯಾಕ್ಸ್ ಕಟ್ಟೋದ್ರಿಂದ ಸರ್ಕಾರ ನಡೆಯಕತ್ತೈತಿ. ಅದನ್ನೆಲ್ಲ ಬೆನಿಫಿಟ್ ನಿಮಗೆ ಸಿಗಾಕೈತಿ ಬಿಟ್ಟ. ಅವರೆಲ್ಲ ಸರ್ಕಾರದವ್ರು ಹಿರ ಬರ ಭಾಗ್ಯ ಎಲ್ಲ ನಿಮ್ಮ ಮೇಳಕ ಹೋಗೋದು ಬಿಟ್ಬಿಟ್ಟಾರ. ಆ 2,000 ರೂಪಾಯಿ ರೊಕ್ಕನೂ ನಿಮಗೆ, 5 kg ಅಕ್ಕಿ ರೊಕ್ಕನೂ ನಿಮಗೆ, ಮತ್ತೆ ಅವೆಲ್ಲ ಸಾಲದ ಅಂತೇಳಿ ಬಸ್ ಫ್ರೀ ಮಾಡಿ ಕುಂದಿರಿಸ್ಬಿಟ್ರೆ ಆ ರೊಕ್ಕ ತಗೊಂತೀರಿ ಕರ್ನಾಟಕ ಟೂರ್ ಹೊಡ್ಯಾಕತ್ತಿ ಬಿಡ್ರಿ. ಯಾಕ್ರವ ಎಲ್ಲಿಗೆ ಹೊಂಟಿದ್ರಿ? ನಾವು ದೇವಸ್ಥಾನಕ್ಕೆ ಹೊಂಟಿದೀವ್ರಿ. ಅಯ್ಯೋ ನಿಮ್ಮವ್ರ ಹಿರಿಯರು ಒಂದು ಮಾತು ಹೇಳ್ಯಾರ, ದೇವಸ್ಥಾನದಲ್ಲಿ ದೇವ್ರು ಇರಂಗಿಲ್ಲ, ಪತಿಯೇ ಪ್ರತ್ಯಕ್ಷ ದೇವ್ರು ಅಂತ ಹೇಳ್ಯಾರ. ಅದನ್ನ ಬಿಡ್ತೀರಿ, ಯಾವ್ದಾವ್ದೋ ದೇವಸ್ಥಾನದ ಕೈ ಮುಗಿತೀರಿ. ನೀವು ಯಾವ್ದೇ ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಎಲ್ಲಾ ಹೆಣ್ಮಕ್ಳಿಗೆ ಹೇಳಕತ್ತಿ ನಾವು ಚಂದನಾಗಿ ನೆನಪಿಟ್ಕೊಂಡ್ಬಿಡ್ರಿ. ನೀವು ಎಷ್ಟೇ ದೇವಸ್ಥಾನ ತಿರುಗ್ರಿ, ಅಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತೇಳಿ ಬೋರ್ಡ್ ಹಾಕಿರ್ತಾರೆ ವಿನಃ ದೇವರಿದ್ದಾರೆ ನೀವು ಚಿಂತೆ ಮಾಡಬೇಡ ಅಂತ ಯಾವ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಂಗಿಲ್ಲ. ಇದನ್ನೆಲ್ಲ ಬಿಟ್ಟು ನೀವು ಇಷ್ಟೆಲ್ಲ ಮಾಡ್ಕೊಂಡು ನಾವು ಕುಡಿಯೋರು ಅಂದ್ರೆ ಕುಡಿಯೋರ. ಏನ್ ಸೇಸ್ತ್ರಿ ಏನ್ ಸೇಸ್ತ್ರಿ. ಕವಿ ಟುಕ ಬಡದಂದ್ರ ಒಂದ್ ಏನೋ ಆಗ್ಲಿ ನೋಡ್ಲಿ. ಈ ಒಂದು ಡೈಲಾಗ್ ಅಂತ ಹೈಲೈಟ್ ಆದ್ ನೋಡ್ ಮಾಮ. ಇವಾಗ ಕುಡುಕು ಹಣೆ ಬಾರನ ಇಷ್ಟಲ್ಲಿ ಅಲ್ಲಿ ನಿಷೇಧನ ಮಾತು ಕಿಶದಾಗಿಲ್ಲ. ಅರ್ಧಂಬರ್ಧ ಕುಡಿತೀರಿ, ತುಂಬಾ ಚೀದಾಡ್ತೀರಿ. ಇನ್ನು ಪುಲ್ ನಿಷೇಧ ಆಗತ್ತು ಮುಗದ ಹೋತ ಎಲ್ಲೆಲ್ಲಿ ಬಿದ್ದು ವಾಂತಿ ಮಾಡ್ಕೋತಿರ. ಹೇಳೋ ಮಾತು ಕರೆನೂ ಹೇಳ್ತಾರ. ಅದಕ್ಕ ನಿಮ್ಮಂತ ಹುಡುಗಿರು ವಾಂತಿ ಮಾಡ್ಕೊಂಡ್ರೆ ಊರ್ ತುಂಬಾ ಸಿಹಿ ಅನ್ಸ್ತಾರೆ. ಅದೇ ನಮ್ಮಂತ ಹುಡುಗರು ವಾಂತಿ ಮಾಡ್ಕೊಂಡ್ರೆ ಹುಡುಕ ಅಂತಾರ. ನೀವೇನು ಇಲ್ಲವ, ಒಂದು 5 ತಿಂಗಳು ಬೇಸಿಗೆ ಆಗೈತಂತ ಕಿವ್ಯಾಗ ಬಿದ್ದ ತಕ್ಷಣ ಅಂಗನವಾಡಿ ಕಾರ್ಯಕರ್ತರು ಮನೆಗೆ ಬಂದು ಬಾರವ ನಿಮಗೆ ಫುಡ್ ಕೊಡ್ತೀವಿ ಅಂತ. ನಿಮ್ಮ ಡೆಲಿವರಿ ಆಗೋ ಮಟ್ಟ ಅವ್ರೆಲ್ಲ ನಿಮಗೆ ನೋಡ್ಕೊತಾರೆ, ಕೊಡ್ತಾರೆ. ಅಂದ್ರೆ ಗಂಡಸರ್ದೇನು ಪಾಲ್ ಇರಂಗಿಲ್ಲ. ಯಾವುದೇ ಅಂಗನವಾಡಿ ಕಾರ್ಯಕರ್ತರು ಬಂದು ಲಾಸ್ಟಿಗೆ ಒಂದಿಷ್ಟು ಕಡ್ಲೆ ಬೆಲ್ಲನ ಕೊಟ್ಟರೇನು ತಿಂದ ಮೇಲೆ ತಿನ್ನುವಂತ ಮನೆಗೆ ಇರ್ತದ. ಅದನ್ನೆಲ್ಲ ಮುಗಿಸು. ಈಗ ನನಗೊಂದು ನೌಕರಿ ಇರ್ತಲ್ಲ, ಏನ್ ಮಾಡಿದಿ? ಈ ಕೃಷ್ಣ ಮಾತು ಕೊಟ್ಟನಂದ್ರೆ ಮುಗಿತ ಕೆಲಸ ಆದಂಗ. ಇನ್ನು 1 ವಾರದೊಳಗ ಅಪಾರ್ಟ್ಮೆಂಟ್ ಆರ್ಡರ್ ಬರ್ತತಿ. ನಿನಗೆ ಯಾವ ನೌಕರಿ ಬೇಕು ಹೇಳಿ? ನನಗ ನೌಕರಿ ಬೇಕು. ಆಲ್ರೆಡಿ ಮೇಲಧಿಕಾರಿಗಳ ಮಾತಾಡಿನಿ, ಸಾಧ್ಯವಾದಷ್ಟು ಬೇಗ ನಿನಗೆ ನೌಕರಿ ಬರುತ್ತೆ ಬಿಡು, ತಲೆ ಕೆಡಿಸ್ಲಿ. ಕೃಷ್ಣ ನಿನ್ನ ಉಪಕಾರ ನಾ ಯಾವತ್ತೂ ಬರೆಯಂಗಿಲ್ಲ ನೋಡು.
ಮರಿತೀಯೋ ಬಿಡ್ತೀಯೋ ನಿನಗ್ ಬಿಟ್ಟಿದ್ದು. ನಾನು ಮಾತು ಕೊಟ್ಟೆ ನಿನಗೊಂದು ಕೆಲಸ ಕೊಡಿಸ್ತೀನಿ, ಆದ್ರ ನಿಂದ ನನಗೆ ಕೊಡ್ಬೇಕಾ? ಮತ್ತೆ ಅಲ್ಲೋ ಇಷ್ಟೆಲ್ಲಾ ನನಗೆ ಹೆಲ್ಪ್ ಮಾಡಿ ನನಗೆ ಹೆಲ್ಪ್ ಮಾಡಂಗಿಲ್ಲ ಅದೇ ಹೇಳ ನೋಡೋಣ. ನಿನ್ನ ಮನಸ್ಸು ನನಗೆ ಕೊಟ್ರೆ ನಾ ಆಗುವೆ ತುಂಬಾ ಅಭಾರಿ. ನಾ ಇವತ್ತು ನಿನ್ನನ್ನು ನೋಡೋದೇ ಇಲ್ಲ. ಮೊದಲು ನೀನು ಕುಡಿಯೋದು ಬಿಡು, ಆಮೇಲೆ ನನ್ನ ಮನಸ್ಸು ನೀವು ಕೊಡ್ತೀನಿ. ಆಯ್ತು ಬಿಡವ್ವ, ಕುಡಿಯೋದು ಬಿಟ್ಟೇ ಬಿಡ್ತೀನಿ. ಇನ್ನು ಮುಂದೆ ಶೆರೆ ಬಾಟ್ಲೆ ಹೊಟ್ಟೆ ಬಿಟ್ಟಂಗಿಲ್ಲ ಬಿಡ. ಬಿಟ್ಟೆ ಬಿಡ್ತೀನಿ ಅಂತ ಹೇಳಿ ಇನ್ನು ಬಿಟ್ಟಿಲ್ಲ ದೋಸ್ತ. ಇನ್ನು ಮುಂದೆ ಶೆರೆ ಮುಟ್ಟಲ್ಲ ಅಂತ ಹೇಳಿ ಅದ ಮುಟ್ಟಂಗಿಲ್ಲ, ಆದ್ರೆ ಕುಡಿತಿ ಹೌದಿಲ್ಲ? ನೀ ಏನ್ ಮಾತಾಡಕತ್ತಿ? ಬಾಟ್ಲಿನ ಕೈಲಿ ಮುಟ್ಲಾರ್ದೆ ಹೆಂಗ ಕುಡಿಯಕ್ ಬರ್ತತ್? ನೀನ ಹೇಳ ಅದಕ್ಕೆ. ನಾಯಿನು ಕೈನ ಮುಟ್ಟಂಗಿಲ್ಲ, ಆದ್ರ ನಾಯಿ ನೀರ್ ಕುಡ್ತಿತ್ತಿಲ್ಲ. ಅಂದ್ರ ನನ್ನ ನಾಯಿನ ಮಾಡಿ ನಾಯಿಗೆ ನಾ ಮರ್ಯಾದೆ ಇತ್ತಪ್ಪ, ಕುಡುಕರಿಗೆ ಮರ್ಯಾದೆ ಇಲ್ಲ. ಸಾಕು ಸಾಕಲ್ಲ ರಾಧಿಕಾ, ಇಷ್ಟು ಲಜ್ಜೆಗೆಟ್ಟು ಇನ್ನು ಮುಂದೆ ನಾನು ಶೆರೆ ಮುಟ್ಟಿದ್ರೆ ನನ್ನಂತ ಲಜ್ಜೆಗೇಡಿ ಇನ್ನೊಬ್ಬಿಲ್ಲ. ಇನ್ನು ಮುಂದೆ ಶೆರೆ ಒಟ್ಟ ಮುಟ್ಟಂಗಿಲ್ಲ. ಒಂದು ವೇಳೆ ಮುಟ್ಟಿದ್ರೆ ನೀನ್ ನನ್ನ ಕೂಡ ಮಾತಾಡಬೇಡ. ನಂಬಿಕೆ ಬರ್ಲಿಲ್ಲ ಅಂದ್ರೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ಶೆರೆ ಒಟ್ಟ ಮುಟ್ಟಂಗಿಲ್ಲ. ಕುಡಿಯೋದು ಕುಡ್ತಿ, ಸ್ವಲ್ಪ ನೀರು ಜಾಸ್ತಿ ಕುಡಿಯೋದು ಬಿಟ್ಟು ಆತ ಮಾಮ. ನೀ ಇಷ್ಟ ಹೇಳ್ತಾನೆ ಮೇಲೆ ಇನ್ನ ಮಾತು ನಾನು ನಂಬುತ್ತೀನಿ. ಈ ನಂಬಿಕೆ ಕೊನೆತನ ಇರಲಿ ಈ ನಿನ್ನ ಪ್ರೇಮಿಯ ಮೇಲೆ. ಅಯ್ಯೋ ನಿನ್ನ ರಾಜ, ಬಯಸುತ್ತೀವಿ ನಿನ್ನ ಪ್ರೇಮ ದಾಹ ತಕಾಯ್ತಾ ಇಲ್ಲ. ನಾಲ್ಕರ ಮೇಲೆ ಏನ್ ಗಸಲ ಮಾಡ್ತಿ? ಸಂಕುದು ಮಾಮ. ಮನಸ್ಸೆಂಬ ಆತುರದಲ್ಲಿ ತುಂಬಿ ಬಂದಿದೆ ನನ್ನ ಮನದಾಸೆ. ಮನಸ್ಸೆಂಬ ಮಂದಿರದಲ್ಲಿ, ಕನಸೆಂಬ ಸಾಗರದಲ್ಲಿ, ನೆನಪೆಂಬ ಅಲೆಗಳಲ್ಲಿ ಚಿರುಕಾಲ ಮಿನುಗುತ್ತಿರಲಿ ನಮ್ಮ ಮಧುರ ಪ್ರೇಮ. ಇದೇ ಸಂತೋಷ ಸಮಯದಿ ಹೊರಹೊಮ್ಮಲಿ ಒಂದು ಸುಮಧುರ ಗಾನ. ರೆಡಿ ಮಾಡಿಟ್ಟೆ ಕಡಿತತಿ ಹೃದಯ ನಾ ನಂಬರ್ 1 ಇಲ್ಲಿ. ಶಿವ 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 ಶುರುವಾತ ಪದಿಸಿ ಅನುಭವ. ನೀ ಸಿಗದಿದ್ರ ನೀ ನಂಗ ನನ್ನ ಜನ್ಮಕ್ಕ ಬರಲಾರ್ದ ನೀ ನಿಂಗ ಬಾಲು ಬರದಾನ ಹೆಂಗ ಮಾಡ್ಯ ಯಾಕಿಂಗ. ನಾ ರೆಡಿ ಆದಾಗ ಮುಗಿಸ್ಬೇಕಾ ನೀವು? ಆಯ್ತು ರಾಧಿಕಾ, ನೀನು ಕೊಳ್ಳೆದಲ್ಲ ಲಾಡಿ ಬಿಟ್ಕೊಂಡು ಹೆಂಗಿರ್ತಾರೆ?
ಕಂಡಿ ಮಂಡಿ ಎಲ್ಲಿದೆ ಕಿಂಡಿ ಕಂಡಿ ಎಂಬುದು ಕನಕನ ಕಿಂಡಿ ಎಲ್ಲ ಬಕಾಸೂರರ ಬೇಡಿದ ಭೋಜನ ಉಂಡಿ ಎಲ್ಲ ಕರ್ತ ನನಗೇನು ಹುಳ ಮುಟ್ಟೈತೆ ಲೇ ರಾಮ. ಇಲ್ಲ ಯಾಕೆ ನಿಂತ ಇಬ್ರು ಸರಿ ನಿನ್ನ ಮದುವೆ ಮಾಡ್ಕೋಬೇಕಂತ ಇಲ್ಲೇ ನಿಂತೀವಿ ನೋಡು. ಇಲ್ಲ ನೀ ಕುಡಿ, ಇಲ್ಲ ನೀ ಕುಡಿ ತಾತ ಮದುವೆ ಆಗ್ಬಾರ್ದೆ. ಕೃಷ್ಣಪ್ಪರೇ ಈ ಮಗ ನಮ್ಮ ಹುಡುಗಿ ಮೇಲೆ ಕಣ್ಣು ಹಾಕ್ಯಾನ ನೋಡ್ರಿ. ನಿನ್ನ ಹುಡುಗಿ ಮೇಲೆ ನಾನೇ ಕೊಂಡಾಕ್ಲೇ ಮಂಗನೇನ ಮಗನೇ. ಈ ರಾಧಿಕ ನನ್ನವಳು. ಈ ರಾಧಿಕಳ ರಾಧಿಕಳ ಕೊರಳಿಗೆ ನಾನೇ ತಾಳಿ ಕಟ್ಟುವ ಗಂಡು. ಇಲ್ಲಿಂದ ಸುಮ್ಮನೆ ಹೊರಟೋಗ. ಈ ರಾಮನಿಗಾಗಿ ಹುಟ್ಟಳ ಈ ರಾಧಿಕಾ ಈಗ ಸುದ್ದಿಗೆ ಬರಬೇಡ, ಇಲ್ಲಿಂದ ಸುಮ್ಮನೆ ಹೋಗ್ಬಿಡಲೇ. ಅಲ್ಲ ರಾಧಿಕಾ, ಇಬ್ಬರನ್ನ ಕುಸ್ತಿ ಹಿಡಿಸಿ ಮಳ್ಳಿ ಹಂಗ ಸೈಡಿಗೆ ಹೋಗಿ ನಿಂತಿಯಲ್ಲ, ಏನ್ ಮಾಡ್ಲಿ ಏನ್ ಮಾಡ್ಲಿ ರೊಚ್ಚಿಗೆ ಎದ್ದೆ ಒಂದೆರಡ ಧ್ವನಿ ಹೋತ್. ನಮ್ಮ ಮೂರು ಅರ್ಧಾಗ್ಯವ್ರಿ. ಏನ್ ಹೊಲ್ಲೆ ಬ್ಯಾನರ್ ಎಲ್ಲ ಚಂದ ಇತ್ತು. ಉಳ್ಕೋ ಮತ್ತೆ ಬೂಟ್ ಹರ್ಕೊಂಡು ಎಲ್ಲರೂ ಮತ್ತೆ ಹಾಕ್ಸಿದ್ರಿ ಹೊಸವು ಏನು ಬ್ಯಾನರ್. ನಿಮ್ದು ಏನಾದ್ರು ಬರುತ್ತೆ ಕನ್ನಡದಾಗ ಹ್ಞೂನ್ರಿ, ಬ್ಯಾನರ್ದಾಗ ಆಗ್ಬಿಡತ್ ನಮ್ ಜೀವ ಈ ಜಾತ್ರೆಲ್ಲ. ಅದ್ರಾಗ ಹೋಗ್ತೀನಿ. ಏನು ಬ್ಯಾನರ್ ಬಿಟ್ಟು ಬರಂಗಿಲ್ಲ ಏನು ಬರಂಗಿಲ್ರಿ. ನಾ ಇವತ್ತು ಅಲ್ಲಲ್ಲೇ ಕೃಷ್ಣ, ನಾ ಏನ್ ಮಾಡಿನ ಹೇಳು. ಮಂಗೆ ನಂಗೆ ಅವರ ಜಗಳ ಮಾಡಕತ್ತಾರ, ಅವ್ರನ್ನ ಜಗಳ ಮಾಡಕ್ ಜಳಿನ. ಅಲ್ಲಲೇ ರಾಮ ಶ್ಯಾಮ ಇಬ್ರು ಸೇರಿ ಇಬ್ರು ಹಾಕಿ ಕಂಡು ಬಿದ್ರೆ ಹಾಕ್ಯಾರ ಏನ್ ಮಾಡ್ಬೇಕು ನೋಡ್ರಿ. ಇಷ್ಟು ದಿವಸ ನನ್ನ ತಲೆ ಕೆಡಿಸಿ ಈಗ ಆಟ ಚಾಳಿಕೆ. ಏ ರಾಧಿಕಾ, ಇದೇ ನಿಮ್ ಕಡೆ ನಿರ್ಧಾರನಾ? ಅಷ್ಟೇ ಒಂದ ಮಾತು ನಂದು, ಭಾಳ ಮಾತಾಡಂಗಿಲ್ಲ, ಧ್ವನಿ ಇಲ್ಲ ನಂದು. ಯಾರ ಮದುವೆ ಹಾಕಿರಿ ಯಾರಿ ಇಲ್ಲ ಹೊಕ್ಕೆ ನೋಡಿ ನಮ್ಮ ಮನೆಗೆ. ಹಂಗ ಮಾಡ್ಬೇಡ ರಾಧಿಕಾ, ನಿನ್ ಮೇಲೆ ಜೀವನ ಇಟ್ಕೊಳ್ಳಿನಿ. ಧ್ವನಿ ಸೀಲ್ ಕಟ್ಟ ನಾನೇ ಆಗ್ತಿ. ರಾಮ ಬೇಡ. ನೀನ ಸರಿಯಪ್ಪ. ಈಕೆಲ್ಲಿ ಮದುವೆ ಮಾಡ್ಕೋಬೇಕಂತಿನ್ಲಿ. ಈಗ ನಾನು ಮದುವೆ ಮಾಡ್ಕೋಬೇಕಂತ ಮಾಡಿದ್ದೆ ಶ್ಯಾಮ. ಅವ ಈ ಧ್ವನಿ ಕಲಿತ ನಂದು ಒದರಿಸಿ ಒದರಿಸಿ. ರಾಮ ಇಬ್ಬರ ನೋಡಕ ಮೂರನಿಗೆ ಲಾಭ ಆದಂಗಾಯ್ತು. ಬಂದ ದಾರಿಗೆ ಸುಂಕ ಇಲ್ಲ, ಬಾ ಹೋಗೋಣ. ಸುಮ್ನೆ ನೀವಿಲ್ಲ ಯಾಕ ಅಷ್ಟು ತ್ರಾಸ ತಗೊಂತೀರಿ? ರಾಧಿಕಾ, ನಿನ್ನ ಮನಸ್ಸಿನ ಯಾರ ಮೇಲೆ ಐತೆ ಮನಸ್ಸು ಹೇಳಿಬಿಡು. ಇಬ್ರು ಔಟ್, ಒಬ್ರು ಉಳಿತಾರ. ಯಾರು ಏ ರಾಧಿಕಾ, ಈ ರಾಮನ ಮನಸ್ಸು ನೋಯಿಸಿದಂದ ಮೇಲೆ ನಿನಗೆ ಚಲೋ ಆಗೋದಿಲ್ಲ. ನಿನ್ನ ಫಸ್ಟ್ ನೈಟ್ ದಿವಸನೇ ನಿನ್ನ ಮಂಚ ಮುರಿದು ನಿನ್ನ ಸೊಂಟ ಮುರಿಯಲಿ. ಇದೇ ನೊಂದ ಮನಸ್ಸಿನ ರಾಮ ಹಾಕುವ ಶಾಪ. ರಾಧಿಕಾ, ನಿನ್ನ ಫಸ್ಟ್ ನೈಟ್ ದಿವಸನೇ ಕರೆಂಟ್ ಎಲ್ಲ ಆಫ್ ಆಗಿ ಇನ್ನು ಹೊಟ್ಟೆ ಒಂದು ಹುಳ ಹುಟ್ಟಬಾರ್ದಂತ ದೇವರಿಗೆ ಕೈ ಮುಗಿದು ಬೇಡ್ಕೊಂತೀನಿ. ಟಾರ್ಚ್ ಟಾರ್ಚ್ ಹಚ್ಕೊಂಡು ಇಬ್ರು ನಾಟ್ ರಿಯಲ್. ಹೋಗ್ಲಿ ಬಿಡಪ್ಪ, ಅವ್ರ ಧ್ವನಿ ಹೋಗೈತೆ. ಇಲ್ಲಿಗೆ ಯಪ್ಪ ನಿಮ್ಮಿಂದ ಎಲ್ಲ ಆಗಿದ್ದು, ಎಲ್ಲ ನಿಮ್ಮಿಂದನೇ ಆಗಿದ್ದು. ನಾನೇನು ಮಾಡಿಲ್ಲ. ರೊಚ್ಚಿಗೆ ಬಿಸಿ ಒದರಾಡಿಸಿ ಜಗಳ ಬಾ ಮದುವೆ ಬಾ. ಮುಗಿ ರಾಧಿಕಾ, ಒಂದ್ ಚಲೋ ಸಾಂಗ್ ಆದ್ರೆ ಹಾಡ. ಪಾರಿವಾಳ ಮನಸ್ಸಿಗೆ ತಳಮಳ. ಈಕೆ ಸಿಗಲಿದ್ರೆ ಇನ್ನು ಯಾವ ಮಾಸ್ಕ್ ಸಿಗ್ತಾರ ಬಾಲೆ. ಅಪಾಯ ಬರುವುದು ಆಕಿ ಸಂಚು ಮಾಡುವ ನಿನ್ನಂತ ಅಂತಕನನ್ನು ಅಂತ್ಯ ಮಾಡಿದ ಈ ತೊಲಗೆ ಸಾವಿನ ಭಯ ತೋರಿಸುವೆ ಆ ಮಗನೇ.
ಅನುಭವಿಸು ಮಗನೇ ಗುಂಡೇಟನ್ನು. ಏನಣ್ಣ ಕರ್ಮೇಂದ್ರ ಹೀಗ್ಯಾಕೆ ಕುಂಭಕರ್ಣನಂತೆ ಮಲಗಿಕೊಂಡಿರುವನಲ್ಲ ಅಣ್ಣ? ಮಲಗಿಲ್ಲ ಕೃಷ್ಣ, ಮಲಗಿಲ್ಲ. ನಾನೇ ಇವರನ್ನು ಯಮಲೋಕಕ್ಕೆ ಕಳುಹಿಸಿದೆ. ಏನು ಇವನನ್ನು ಕೊಲೆ ಮಾಡಿದ್ಯಾ? ಇವನನ್ನು ಯಾಕೆ ಕೊಲೆ ಮಾಡಿದ್ಯಾ ಅಣ್ಣ? ನನ್ನ ಆಸ್ತಿಯಲ್ಲಿ ಪಾಲು ಕೇಳಲು ಬಂದ, ಅದಕ್ಕೋಸ್ಕರವಾಗಿ ಇವನನ್ನು ಪರಲೋಕಕ್ಕೆ ಕಳಿಸಿದೆ. ಏನು ಅವನು ಆಸ್ತಿ ಭಾಗ ಕೇಳಿದರೆಂದು ಅವನನ್ನು ಪರಲೋಕಕ್ಕೆ ಕಳಿಸಿದೆಯಾ? ಒಂದು ವೇಳೆ ಮುಂದೆ ನನಗೆ ಬರಬೇಕಾದ ಪಾಲು ನಾನು ಕೇಳಿದರೆ? ಪಾಲು ಪಾಲು ಕೇಳಲು ಬಂದರೆ ಕೃಷ್ಣ, ಈ ಕರ್ಮೇಂದ್ರನಿಗಾದ ಗತಿಯು ನಿನಗೆ ಆಗುವುದು ಮಗನೇ. ನನಗೇಕೆ ಈ ಗತಿ ಬರುವುದಣ್ಣ? ನಾನು ಈ ಮನೆಯ ವಾರಸುದಾರ, ನನಗೆ ಬರಬೇಕಾದ ಆಸ್ತಿ ನನಗೆ ಬಂದೇ ಬರುತ್ತದೆ. ಏ ಕೃಷ್ಣ, ನೀನು ನನ್ನ ಸ್ವಂತ ತಮ್ಮನಲ್ಲ, ನನ್ನ ಚಿಕ್ಕಪ್ಪ ರಘುವೀರನ ಮಗ ನೀನು. ಇಷ್ಟು ದಿವಸ ನನ್ನಿಂದ ಏತಕ್ಕೆ ಈ ವಿಚಾರ ಮುಚ್ಚುತ್ತಿದ್ದೆ? ಈಗ ತಿಳಿಯಿತಲ್ಲ ಕೃಷ್ಣ, ಈಗ ನನ್ನನ್ನೇನು ಮಾಡುವೆ? ನೀನು ತಿಳಿದುಕೊಂಡಿರಬಹುದು ನಮ್ಮ ತಮ್ಮ ಕುಡುಕ, ಅವನಿಂದೇನಾಗದೆಂದು. ನೀನು ಕೇವಲ ಊರಲ್ಲಿ ಮೆರೆದ ಮಗ ನೀನು. ನಾನು ಹಳ್ಳಿಯಿಂದ ದಿಲ್ಲಿವರೆಗೂ ಇನ್ಫ್ಲುಯೆನ್ಸ್ ಇಟ್ಕೊಂಡಿರೋ ಮಗ ನಾನು. ನನಗೆ ಬರಬೇಕಾದ ಆಸ್ತಿಯನ್ನು ಕಾನೂನಿನ ಪ್ರಕಾರ ಹೋರಾಟ ಮಾಡಿ ಪಡೆದುಕೊಳ್ಳುತ್ತೇನೆ. ಏ ಕೃಷ್ಣ, ಈ ಸರ್ವ ಆಸ್ತಿಗೆ ನಾನೇ ಒಡೆಯ. ಈ ಒಡೆಯನಿಂದ ಒಂದು ಬಿಡುಗಾಸು ಸಿಗಲಾರದು ಮಗನೇ. ಕೊಡುವುದಿಲ್ಲವೆಂದರೆ ಬಿಡುವ ಮಗನಲ್ಲ. ಅದು ಹೆಂಗ ಬರೋದಿಲ್ಲೋ ನಾನು ನೋಡಿಕೊಳ್ಳುತ್ತೇನೆ. ಏ ಕೃಷ್ಣ, ನನ್ನ ವಿರುದ್ಧ ಹೋರಾಡಿ ಆಸ್ತಿ ಪಾಲು ಕೇಳುವುದು ಒಂದೇ, ಹುತ್ತದಲ್ಲಿ ಕೈ ಹಾಕಿ ಕಚ್ಚಿಸಿಕೊಳ್ಳುವುದು ಒಂದೇ. ಏ ಕೃಷ್ಣ, ಅಂದ ನನಗೆ ಎದುರಾದ ನಿನ್ನ ತಂದೆಯ ಮೇಲಿನ ಸೇಡಿಗಾಗಿ ನೀವು ಮಲಗಿರುವಾಗ ನಿಮ್ಮ ಮನೆಯ ಮೇಲೆ ಅಕ್ಕಿ ಸರ್ಸ್ತ ಮಾಡಿಸಿದೆ. ನಿನ್ನ ಹಣೆಯ ಬರಹ ಚೆನ್ನಾಗಿತ್ತು, ನೀನು ಬದುಕುಳಿದೆ. ಲೇ ಕೃಷ್ಣ, ನಿನ್ನ ತಂದೆ ತಾಯಿಗಳು ಹಾಗೂ ನಿನ್ನ ಇಬ್ಬರು ಅಣ್ಣಂದಿರು ಮಗನೇ. ಏನು ನನ್ನ ತಂದೆ ತಾಯಿ ಮತ್ತು ನಮ್ಮ ಇಬ್ಬರು ಅಣ್ಣಂದಿರನ್ನು ನೀನು ಕೊಂದೆಯ? ಎಲ್ಲ ಮಾಜಿ ಅಣ್ಣನೇ, ನಾನು ನಿನ್ನ ಸ್ವಂತ ಅಣ್ಣನೆಂದು ಭಾವಿಸಿದ್ದೆ. ಇಷ್ಟು ದಿವಸ ಈ ವಿಚಾರ ಮುಚ್ಚಿಟ್ಟಿದ್ದೆ. ಆದರೆ ನಿನ್ನ ಸಾವಿಗೆ ನೀನೇ ಬಾಗಿಲು ತೆರೆದುಕೊಂಡೆ. ಈ ವಿಚಾರ ನನಗೆ ತಿಳಿಯುತ್ತಲ್ಲ, ಇನ್ನು ನಿನಗೆ ಉಳಿಗಾಲವಿಲ್ಲ. ಏ ಕೃಷ್ಣ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನನ್ನ ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪೂಜ್ಯರಾದ ನನ್ನ ತಂದೆ ರಘುವೀರನನ್ನು ಕೊಂದೆ ಎಂದ ಮರುಕ್ಷಣವೇ ನಿನ್ನ ಪೂರ್ವ ಜನ್ಮದ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ಎಗಲೊತ್ತಿದೆ. ಸಿದ್ಧನಾಗೋ ಮಗನೇ, ನನ್ನ ಬಳ್ಳಾರಿ ಜೈಲಿಗೆ ಹಾಕಿದ್ದೇನೆ. ಶಿಕ್ಷೆ ಅದಲ್ಲ, ನೀನು ನಿಜವಾಯಿತು. ನೀವು 3 ಜನ ಅಣ್ಣ ತಮ್ಮಂದಿರು ಬದುಕಿರೋವರು ಇಬ್ಬರು. ಈ ರಾಬುದ್ದರು ಮಾಡಿದ ಕೆಲಸಕ್ಕೆ ಇವನನ್ನು ತುಂಡು ತುಂಡಾಗಿ ಕತ್ತರಿಸಿರಿ. ಏನು ಇವರು ನಮ್ಮ ರಘುವೀರ ಚಿಕ್ಕಪ್ಪನ ಮಕ್ಕಳೇ? ನನಗೆ ಇಬ್ಬರು ಅಣ್ಣಂದಿರೋರೇ. ಲೇ ಸೂರ್ಯ ಕರ್ಣ ಕೃಷ್ಣ, ಅಂದು ನಾನು ಕೊಟ್ಟ ಏಟಿಗೆ ನೀವು ಜೀವಂತ ಸಮಾಧಿಯಾಗಿದ್ದೀರಿ ಅಂದುಕೊಂಡಿದ್ದೆ. ಲೇ ಮಕ್ಕಳೇ, ನೀವು ತೋಡಿದ ಗುಂಡಿಯಲ್ಲೇ ನಿಮ್ಮ ಅಣ್ಣ ತಮ್ಮಂದಿರ ಮಾಡಿಬಿಡುವ ಮಕ್ಕಳೇ. ನಮ್ಮ ತಂದೆ ತಾಯಿಗಳ ಕೊಂದಿಗೆ ಬೆಂಕಿ ಇಟ್ಟ ಈ ಕೊಲೆಪಾತಕರನ್ನು ಮೊದಲು ಕೈಗಳನ್ನು ಕತ್ತರಿಸು.
ಅಣ್ಣ ಈ ಕೊಲೆ ಪಾತಕರ ಕೈಗಳನ್ನು ಕುರಿ ಕಡದಂತೆ ಕಡುವೆ ಅಣ್ಣ. ನೀನು ಆಗ್ರೆ ಮಗಳನ್ನ ಈ ಕಳನ ಪ್ರತಿಜ್ಞೆ ಇದು ಸೂರ್ಯನ ಆಜ್ಞೆ. ನೋಡು ನೀವು ಎಷ್ಟೇ ಆದರೂ ನಿಮ್ಮ ದೊಡ್ಡಪ್ಪನ ಮಗ ನಿಮ್ಮ ಅಣ್ಣನಲ್ಲವೇ? ಸುಡಿಕೆ ಇವಾಗ ಅರ್ಥ ಆಯ್ತು ಬೆಲೆ. ಸತ್ತ ನರವ್ಯಾಘ್ರ ಇನ್ನು ನಮ್ಮ ಮೂರನೇ ದರ್ಬಾರು, ಆದರೆ ನ್ಯಾಯದ ದರ್ಬಾರು. ಇವನಂತ ನರವ್ಯಾಘ್ರರು ನಾವಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಇದೇ ಉಳಿಯುವುದು ಕೊನೆಗಾಲದಲ್ಲಿ. ದುಡ್ಡಿನ ಅಹಂಕಾರಿ ಈಗ ಮಣ್ಣಾಗಿ ಹೋಗುವುದು. ಸತ್ಯ ಮೇಲ ಜಯತೆ. ಸೂರ್ಯ ಶರತ್, ಜೀವನದಲ್ಲಿ ನಡೆಯುವಾಗ ಗೆಲ್ಲುವುದು ಸಹಜ. ಈಗಲಾದರೂ ನಿನ್ನ ತಪ್ಪನ್ನು ಅರಿತುಕೊಂಡೇ ಇಲ್ಲಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸಣ್ಣ, ನನ್ನನ್ನು ಕ್ಷಮಿಸು. ತಪ್ಪು ಮಾಡಿ ನನ್ನನ್ನು ಕ್ಷಮಿಸದಿಗೆ ನನ್ನನ್ನು ಕ್ಷಮಿಸು. ಹಣ 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 ಗಳಿಸಬೇಕೆಂಬ ದುರಾಸೆಯಿಂದ ದೇವರಂತ ನಿಮ್ಮನ್ನು ಮನೆಯಿಂದ ಹೊರಹಾಕಿ ಆ ದುರಾಸೆಯೇ ನನಗೆ ಮೃತ್ಯುವಾಯಿತು. ಆ ದುರಾಸೆಯೇ ನನಗೆ ಮೃತ್ಯುವಾಯಿತು. ಅಣ್ಣ, ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಒಡಲಿಗೆ ಹಾಕಿಕೊಳ್ಳಿ. ನಾನೊಬ್ಬ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಸಾರ್ಥಕವಿಲ್ಲದಂತಾಯಿತು ನನ್ನ ಜೀವನ. ಅಣ್ಣ, ಎಲ್ಲ ದುರ್ಚಟಗಳಿಗೆ ಬಲಿಯಾಗಿ ಹಾಳು ಮಾಡಿಕೊಂಡೆನು ಅಣ್ಣ. ಅತ್ತಿಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ತಿಳಿದು ನನ್ನನ್ನು ಕ್ಷಮಿಸಲಿಗೆ. ತಪ್ಪು ಮಾಡುವುದು ಸಹಜ. ನೀನಾಗಲೇ ತಪ್ಪು ಮಾಡಿಲ್ಲ. ಸಮಯ ಸಂದರ್ಭ ಅನುಸಾರವಾಗಿ ತಪ್ಪು ನಡೆದು ಹೋಗುತ್ತೆ. ಈಗ ಕಷ್ಟ ಎಲ್ಲ ದೂರಾಗಿ ನಮ್ಮನ್ನೆಲ್ಲ ಆ ದೇವರು ಒಂದುಗೂಡಿಸಿರ್ತಾರಲ್ಲ, ನಮ್ಮನ್ನೆಲ್ಲ ಈ ಸಮಯದಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ಈ ಸಮಾರಂಭದಲ್ಲಿ ಸೂರ್ಯ, ನಿನ್ನನ್ನು ಮಾಡಬಾರದಂತಹ ಮಾತನಂದೆ. ದಯಮಾಡಿ ನನ್ನನ್ನು ಕ್ಷಮಿಸು. ಹರಿದು ಹೋದ ನಮ್ಮ ಸಂಸಾರವನ್ನು ಕೂಡಿಸಿದ ಆ ನಾಗನಂತೇಶನಿಗೆ ಮಂಗಳವನ್ನು ಪಾಡುವಂತೆ. ಸುಕುಮಾರ